ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸಾಂದ್ರಾನಂದ ಪುರಂದರಾದಿದಿವಿಷದ್ವೃಂದೈಃ ಅಮಲ್ದಾದರಾತ್ ಆನಮ್ರೈಃ ಮುಕುಟೇಂದ್ರ ನೀಲಮಣಿಭಿಃ ಸಂದರ್ಶತೇಂದಿಲ್ದಿರಂ ಸ್ವಚ್ಛಂದಂ ಮಕರಂದಮಂದರಗಲನ್ ಮಂದಾಕಿನೀಮೇದುರಂ ಶ್ರೀಗೋವಿಂದ ಪದಾರವಿಂದಮಶುಭಸ್ಕಂದಾಯ ವಂದಾಮಹೇ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕಿ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಸ್ವಾಂತಧ್ವಾಂತ ನಿಕೃಂತನೆ ಜಿತಮಹಾವೈಕರ್ತನಾಂ ಶೌವ್ರಜಂ ನಿರ್ದೋಷಂ ಜಿತಚಂದ್ರಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ. ಸ್ವಾಂತಧ್ವಾಂತ ನಿಕೃಂತನೆ ಜಿತಮಹಾವೈಕರ್ತನಾಂ ಶೌವ್ರಜಂ ನಿರ್ದೋಷಂ ಜಿತಚಂದ್ರಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ. ಗಾಂಭೀರ್ಯೇ ಜಿತಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತಮಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತತಾನ್. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನಿಂದ ಒಂದು 7-8 ದಿನಗಳ ಅವಧಿಯಲ್ಲಿ ರಾಯರ ಒಂದು ಕೃತಿ ಪ್ರಾತಃ ಸಂಕಲ್ಪ ಗದ್ಯ ಅಂತ ಅದಕ್ಕೆ ಹೆಸರು. ಈಗಾಗಲೇ ನಿಮಗದೆಲ್ಲ ಗೊತ್ತಿರುವಂತಹ ವಿಚಾರ. ರಾಯರ ಗ್ರಂಥವೂ ಅತ್ಯಂತ ಪ್ರಸಿದ್ಧವಾಗಿರುವಂತಹದ್ದು. ಎಷ್ಟೋ ಜನ ರಾಯರ ಗ್ರಂಥವನ್ನ ನಿತ್ಯದಲ್ಲಿ ಪ್ರಾತಃ ಕಾಲದಲ್ಲಿ ಪಾರಾಯಣ ಮಾಡುವಂತಹ ಸಂಪ್ರದಾಯವನ್ನು ಇಟ್ಟುಕೊಂಡವರು. ಆ ಗ್ರಂಥದ ಬಗ್ಗೆ ಒಂದು 7-8 ದಿನಗಳ ಅವಧಿಯಲ್ಲಿ ಯಥಾಮತಿಯಾಗಿ ಶ್ರವಣ ಮಾಡುವ ಒಂದು ಪ್ರಯತ್ನ. ಯಾಕೆಂದ್ರೆ ಬಹಳ ದೊಡ್ಡ ಗ್ರಂಥ. ನೋಡ್ಲಿಕ್ಕೆ 1.5 ಪುಟ 2 ಪುಟ 2.5 ಪುಟದಂತೆ ಕಾಣಿಸ್ತದೆ. ಆದರೆ ಇದರ ಆಳವನ್ನು ತೆಗೆದಾಗ ಬಹಳ ಆಶ್ಚರ್ಯ ಆಗ್ತದೆ. ಇಷ್ಟೆಲ್ಲ ವಿಷಯ ಇದೆಯಾ ಇದರಲ್ಲಿ ಅಂತ. ಮಂತ್ರಾಲಯ ಸ್ವಾಮಿಗಳ ಗ್ರಂಥಗಳೇ ಹಾಗೆ. ನಾವು ಸಾಮಾನ್ಯವಾಗಿ ರಾಯರ ಬಗ್ಗೆ ಏನ್ ಮಾಡಿರ್ತೇವೆ ಅಂದ್ರೆ ಅವ್ರದ್ದು ಹಸ್ತೋದಕ, ಪಾದೋದಕ, ಇವುಗಳಲ್ಲಿ ನಮ್ದೊಂದು ಭಾರೀ ದೀಕ್ಷಾ. ಅವ್ರ ಹಸ್ತೋದಕ ತಗೋಬೇಕು, ಪಾದೋದಕ ತಗೋಬೇಕು, ಅವ್ರ ದರ್ಶನ ಮಾಡ್ಕೋಬೇಕು, ಮೃತ್ತಿಕಾ ಹಚ್ಕೊಳ್ಬೇಕು, ಇದರ ಮುಂದೂ ಹೋಗಬೇಕು. ಇದನ್ನ ಮಾಡಲೇಬೇಕು. ಮಾಡುವುದು ತಪ್ಪು ಅಂತ ಹೇಳ್ತಿಲ್ಲ. ಇದನ್ನ ಮಾಡಿಯೂ ಮುಂದೂ ಹೋಗಬೇಕು. ರಾಯರು ಅವರಿಗೆ ಒಂದು ಹೆಸರದ, ಬಹಳ ಚಂದ ಹೆಸರದ ಶಾಸ್ತ್ರ ಪ್ರಪಂಚದಲ್ಲಿ. ಏನ್ ಹೆಸರಿದೆ? ಟಿಪ್ಪಣ್ಯಾಚಾರ್ಯ ಚಕ್ರವರ್ತಿಗಳು ಅಂತ ಹೆಸರಿದೆ ಅವರಿಗೆ. ಪ್ರಾಯ ಈ ಹೆಸರು ಗೊತ್ತಿಲ್ಲರಿ ನಮಗೆ. ಅವ್ರನ್ನ ಚಕ್ರವರ್ತಿ ಅಂತ ಕೇಳೇ ಇಲ್ಲ ನಾವು. ರಾಯರಿಗೆ ಟಿಪ್ಪಣ್ಯಾಚಾರ್ಯ ಚಕ್ರವರ್ತಿಗಳು ಅಂತ. ಯಾಕೆ ಅಂದ್ರೆ ಎಷ್ಟು ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದಿರಬೇಕು ರಾಯರು. 1, 2, 10, 15 ಅಲ್ಲವೇ ಅಲ್ಲ, 50ಕ್ಕೂ ಮೇಲ್ಪಟ್ಟು ಗ್ರಂಥಗಳನ್ನ ರಾಯರು ರಚನೆ ಮಾಡಿದ್ದಾರೆ. ರಾಯರು ಆಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿಲ್ವಾ? ಮಾಡಿದ್ದಾರೆ. ಸಾಕ್ಷಾತ್ ವ್ಯಾಸರ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿಲ್ವಾ? ಮಾಡಿದ್ದಾರೆ. ಟೀಕಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿಲ್ವಾ? ಮಾಡಿದ್ದಾರೆ. ವ್ಯಾಸರಾಜರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿಲ್ವಾ? ಮಾಡಿದ್ದಾರೆ. ನೀವು ಯಾರ ಗ್ರಂಥವನ್ನ ತೆಗೆದುಕೊಂಡರೂ ಅವರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿರುವಂತಹ ಒಂದು ದೊಡ್ಡ ಸೌಭಾಗ್ಯ, ದೊಡ್ಡ ಭಾಗ್ಯ ಅದು ಮಂತ್ರಾಲಯ ಸ್ವಾಮಿಗಳದ್ದು. ನಾವು ರಾಯರ ಮಹಿಮೆಯನ್ನು ಕೇಳಿರ್ತೇವೆ, ಅವ್ರದ್ದು ಪವಾಡಗಳನ್ನು ಕೇಳುತ್ತೇವೆ, ಅವೆಲ್ಲವೂ ಸತ್ಯ. ಅವೆಲ್ಲದರ ಜೊತೆಗೆ ನಾವು ಕೇಳಬೇಕಾಗಿದ್ದು ಅವರ ಗ್ರಂಥಗಳನ್ನು. ಬಹಳ ಆಶ್ಚರ್ಯ ಏನು ಅಂದ್ರೆ, ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ರಾಯರ ಗ್ರಂಥಗಳ ಬಗ್ಗೆನೇ ಒಂದು ಗ್ರಂಥವನ್ನು ಬರೆದಿದ್ದಾರೆ. ರಾಯರ ಗ್ರಂಥಗಳೇನಿವೆ? ರಾಯರ ಗ್ರಂಥಗಳು ಒಂದು 50 ಗ್ರಂಥಗಳು. ಅದರ ಬಗ್ಗೆ
ಒಂದು ಸ್ತೋತ್ರ ಗುರುಗುಣ ಸ್ತವನ ಅಂತ ಒಂದು ಸ್ತೋತ್ರ. ಅಂದ್ರೆ ಗುರುಗುಣ ಸ್ತವನದಲ್ಲಿ ವಾದೀಂದ್ರ ತೀರ್ಥರು ಮಾಡಿದ್ದೇನು ಅಂದ್ರೆ ರಾಯರ ಎಲ್ಲಾ ಗ್ರಂಥಗಳನ್ನು ನಮಗೆ ಪರಿಚಯ ಮಾಡಿಕೊಡ್ತಾರೆ. ರಾಯರು ಎಷ್ಟು ಗ್ರಂಥ ಬರೆದಿದ್ದಾರೆ, ಹೇಗೆ ಬರೆದಿದ್ದಾರೆ, ಅದರ ಮಹಿಮಾ ಏನು, ಏನು ಅಧ್ಯಯನ ಮಾಡೋದ್ರಿಂದ ನಮಗಾಗುವಂತಹ ಲಾಭ ಏನು, ಇವೆಲ್ಲವನ್ನೂ ಕೂಡ ಗುರುಗುಣ ಸ್ತವನದಲ್ಲಿ ವಾದೀಂದ್ರ ತೀರ್ಥರು ಪರಿಚಯವನ್ನು ಮಾಡಿಕೊಡ್ತಾರೆ. ಅದನ್ನೊಂದು 8 ದಿನಗಳ ಕಾಲ ಉಪನ್ಯಾಸ ಮಾಡಿದ್ದೇನೆ. ಯೂಟ್ಯೂಬ್ನಲ್ಲಿ ಇದೆ. ಕಪಿಲ ವಾಸುದೇವದಲ್ಲಿ ಗುರುಗುಣ ಸ್ತವನ ಸಿಗುತ್ತದೆ. ನೀವು ಅವಶ್ಯವಾಗಿ ಒಂದ್ಸರ್ತಿ ಶ್ರವಣ ಮಾಡ್ರಿ. ರಾಯರ ಗ್ರಂಥಗಳು ಏನು, ಅದರ ಮಹಿಮೆ ಏನು ಅಂತ ನಮಗೆ ಅರ್ಥ ಆಗ್ತದೆ. ಇವತ್ತು ನಾನು ರಾಯರ ಮಹಿಮೆಯನ್ನ ಹೇಳಲಿಕ್ಕೆ ಹೊರಟ್ರೆ ಅದು ಮುಕ್ತಾಯ ಆಗೋದಿಲ್ಲ, ಈ ಸಮಯವೂ ಅಲ್ಲ. ಯಾಕಂದ್ರೆ ಅವರ ಗ್ರಂಥವನ್ನು ಇಟ್ಟುಕೊಂಡು ಕೂತ್ಕೊಂಡು ಅವರ ಮಹಿಮೆಯನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಮಹಾನುಭಾವರು, ದೊಡ್ಡವರು, ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ, ಅವರ ಅನುಗ್ರಹ ಜಗತ್ತಿನಲ್ಲಿ ಇರುವ ಎಲ್ಲ ಜೀವಿಗಳ ಮೇಲೂ ಇರಲಿ, ಎಲ್ಲ ಜೀವಿಗಳ ಮೇಲೂ ಇರಲಿ. ನಾನು ಕಂಡಿರುವ ಕೆಲವು ದೃಶ್ಯಗಳನ್ನ ಅಂದ್ರೆ ಅವುಗಳನ್ನು ನೆನಪು ಮಾಡಿಕೊಂಡ್ರೆ ಆಶ್ಚರ್ಯ ಆಗ್ತದೆ. ರಾಯರು ಎಂಥಿಂಥವರಿಗೆ ಅನುಗ್ರಹ ಮಾಡ್ತಾರೆ, ಎಲ್ಲರ ಮೇಲೂ ಅನುಗ್ರಹವನ್ನು ಮಾಡಿರುವಂತಹ ಮಹಾನುಭಾವರು ರಾಯರು. ಅವರ ಗ್ರಂಥ ಪ್ರಾತಃ ಸಂಕಲ್ಪ ಗದ್ಯ ಏನಿದೆ, ಇದರಲ್ಲಿ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಏನಿದೆ ಕೇಳಿದ್ದೇವೆ, ಇನ್ನು ಮುಂದೂ ಕೇಳೋರಿದ್ದೇವೆ. ಏನಿರಬಹುದು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಏನಿರಬಹುದು? 3 ಅಂಶ ಇದೆ ರೀ, ಬಹಳೇನಿಲ್ಲ, 3 ಅಂಶ. ಒಟ್ಟಾರೆ ನೀವು ಆ ಇಡೀ ಎಲ್ಲ ಶ್ಲೋಕಗಳನ್ನ, ವಾಕ್ಯಗಳನ್ನ, ಇದೊಂದು ಸ್ವಾರಸ್ಯ ಏನು ಅಂದ್ರೆ ಈ ಗ್ರಂಥ ಪೂರ್ಣ ಗದ್ಯ ರೂಪದಲ್ಲಿದೆ. ಇದು ಯಾವುದೂ ಮತ್ತೆ ಶ್ಲೋಕ ರೂಪದಲ್ಲಿ ಇಲ್ಲ. ಅವರು ಪ್ರಾರಂಭ ಮಾಡುವಾಗಲೇನೆ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ನಾರಾಯಣ ಮಂತ್ರಾರ್ಥ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ. ಹೀಗೆ ಗದ್ಯ ಶೈಲಿಯಲ್ಲಿದೆ. ಗದ್ಯ ಇದು ಕೇಳುವಾಗಲೇನೆ ಒಂದು ಆನಂದ ಆಗ್ತದೆ. ವ್ಯಾಸರು ಭಾಗವತದ ಪಂಚಮ ಸ್ಕಂದದಲ್ಲಿ ಈ ಗದ್ಯದ ಶೈಲಿಯನ್ನು ಬಳಸಿ ನಮ್ಮನ್ನೆಲ್ಲ ಆ ಕಡೆಗೆ ಗಮನ ಹರಿಸ್ತಾರೆ. ನೋಡ್ರಿ, ಈ ತರಹದಿಂದಲೂ ಗ್ರಂಥ ಬರಿಬಹುದು ಅಂತ ತಿಳಿದುಕೊಂಡು ಇವೆಲ್ಲವೂ ಕೂಡ ಗದ್ಯ ಶೈಲಿಯಲ್ಲಿ ಬಂದಿರುವಂತಹ ಗ್ರಂಥಗಳು ಅನೇಕ ಇವೆ. ಅದರಲ್ಲಿ ಮಂತ್ರಾಲಯ ಸ್ವಾಮಿಗಳ ಈ ಪ್ರಾತಃ ಸಂಕಲ್ಪ ಗದ್ಯ 3 ಭಾಗ ಅಂತ ಹೇಳಿದೆ. ಒಂದು ವಾಯುದೇವರನ್ನ ಸ್ತೋತ್ರ ಮಾಡುವ ಭಾಗ. ಅದು ಎಲ್ಲಿವರೆಗೆ? ಶ್ರೀಮದ್ ಆನಂದ ತೀರ್ಥ ಶ್ರೀಮತ್ ಚರಣಾನಾಂ ಅಂತ ಹೇಳುವವರೆಗೂ ವಾಯುದೇವರ ಮಹಿಮೆಯನ್ನು ಹೇಳುತ್ತಾರೆ ಶ್ರೀಮದಾಚಾರ್ಯ. ಅಸ್ಮದಾದಿ ಗುರುಣಾಂ ಶ್ರೀಮದ್ ಆನಂದ ತೀರ್ಥ ಶ್ರೀಮತ್ ಚರಣಾನಾಂ, ಇಲ್ಲಿವರೆಗೆ ರಾಯರ ಇದು ವಾಯುದೇವರ ಮಹಿಮಾ. ಅದ ಆದ ಮೇಲೆ ಅಂತರ್ಯಾಮಿನ್ನ ಒಳಗೆ ಪ್ರಾರಂಭ ಆಗ್ತದೆ. ಅದು ಭಗವಂತನ ಮಹಿಮಾ, 2ನೇ ಅಂಶ. 1ನೇ ಅಂಶ ವಾಯುದೇವರ ಮಹಿಮೆ, 2ನೇ ಅಂಶ ಭಗವಂತನ ಮಹಿಮಾ, 3ನೇ ಅಂಶ ನಿನ್ನ ಪ್ರೇರಣೆಯಿಂದ, ವಾಯುದೇವರ ಪ್ರೇರಣೆಯಿಂದ ನಾವು ಕರ್ಮವನ್ನ ಮಾಡುತ್ತೇವೆ. ಮುಗಿದೋತು. 3 ಪಾಯಿಂಟ್, ಹೆಚ್ಚಿಗೆ ಪಾಯಿಂಟ್ ಇಲ್ಲೇ ಇಲ್ರಿ. 3 ಪಾಯಿಂಟ್ಗಳ ಮೇಲೆ ರಾಯರು ಇಷ್ಟು ದೊಡ್ಡದಾದ ಗ್ರಂಥವನ್ನು ಬರೀತಾರೆ. ನಾವು ಅಗ್ದಿ ಸರಳ ಹೇಳೋಣಂತ, ಲಘು ತಿಳಿಲಿಕ್ಕೆ ಬರುವಂಗ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಕರ್ಮ ಕರಿಷ್ಯೆ, ಈ ಒಂದು ಸಾಲನ್ನ ಪ್ರಾತಃ ಸಂಕಲ್ಪದಲ್ಲಿ ಬರೆದಿದ್ದಾರೆ. ನಿಮಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ತಿದ್ದೇನೆ. ಏನ್ ಹೇಳಿದ್ದಾರೆ? ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಕರ್ಮ ಕರಿಷ್ಯೆ. ಯಾವುದೇ ಇರಬಹುದು, ಸಂಧ್ಯಾವಂದನಂ ಕರಿಷ್ಯೆ, ದೇವ ಪೂಜಾಂ ಕರಿಷ್ಯೆ, ಏನೇ ಕರಿಷ್ಯೆ ಇದ್ರೂ ಇಷ್ಟೇ ಈ ಅಂಶ. ಅಂದ್ರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತನ್ನುವಂತಹ ಮಾತೇನಿದೆ ನೋಡ್ರಿ, ಇದು ಬಹಳ ಮಹತ್ವದ್ದು. ಯಾಕೆಂದ್ರೆ ನಾವು ಯಾವ ಕರ್ಮವನ್ನ ಮಾಡುವಾಗಲೂ ವಾಯುದೇವರನ್ನ ಬಿಟ್ಟು ಮಾಡುವ ಹಾಗಿಲ್ಲ, ವಾಯುದೇವರನ್ನ ಹಿಡಿದುಕೊಂಡೇ ಕರ್ಮವನ್ನ ಮಾಡಬೇಕು. ಕಾರಣ ಏನು? ನಿನ್ನೆ ಮೊನ್ನೆ ಪಾಠ ಹೇಳುವಾಗ ಬಂದಿದೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ, ಮಾರುತ್ತೇವ ಯತಶ್ಚೇಷ್ಟಾಹ. ನಾವು ಮಾಡುವ ಪ್ರತಿಯೊಂದು ಕರ್ಮಗಳು ಕೂಡ ವಾಯುದೇವರಿಂದಲೇ ಮಾಡಲ್ಪಟ್ಟದ್ದರಿಂದಾಗಿ ಅವರೇ ಸಮರ್ಪಣೆಯನ್ನು ಮಾಡಬೇಕು, ಅವರ ಅಂತರ್ಗತವಾಗಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಆದ್ದರಿಂದ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಎನ್ನುವ ಮಾತನ್ನು ರಾಯರು ವಿಸ್ತಾರವಾಗಿ ಪ್ರಾತಃ ಸಂಕಲ್ಪದಲ್ಲಿ ಬರೀತಾ ಇದ್ದಾರೆ. ಭಾಗವತದ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಒಂದು ಮಾತನ್ನು ಹೇಳುತ್ತಾರೆ.
ಏನಂತಾರೆ ಅಂದರೆ, ಜ್ಞಾನಿಗಳು ಎರಡು ರೀತಿಯಿಂದ ಹೇಳುವ ಪದ್ಧತಿ ಇಟ್ಕೊಂಡಿರ್ತಾರಂತೆ. ಸಂಪ್ರದಾಯ ಎರಡು ರೀತಿಯಿಂದ. ಏನು ಎರಡು ರೀತಿಯಿಂದ? ಅವರಿಗೆ ಹೀಗೂ ಹೇಳಲಿಕ್ಕೆ ಬರ್ತದಂತೆ, ಹಾಗೂ ಹೇಳಲಿಕ್ಕೆ ಬರ್ತದಂತೆ. ಅಂದ್ರೆ ಹಂಗೂ ಹಿಂಗೂ ಅಂದ್ರೆ ತಪ್ಪು ಅಂತ ತಿಳ್ಕೊಬೇಡ್ರಿ. ಮತ್ತೆ ಆಚಾರ ಒಮ್ಮೆ ಹಂಗೆ ಮಾತಾಡ್ತಾರ, ಒಮ್ಮೆ ಹಿಂಗೆ ಮಾತಾಡ್ತಾರ, ಹೆಂಗೆ ಮಾತಾಡ್ತಾರೋ ಏನೋ ಗೊತ್ತಾಗಂಗಿಲ್ಲ ಅಂತ ಹಿಂಗೆ ಅರ್ಥ ಅಲ್ಲ. ಜ್ಞಾನಿಗಳು ಸಂಕ್ಷೇಪದಿಂದಲೂ ಮಾತಾಡುವ ಅಭ್ಯಾಸ ಮಾಡಿಕೊಂಡಿದ್ದಾರೆ, ವಿಸ್ತಾರವಾಗಿ ಮಾತನಾಡುವುದನ್ನು ಕಲ್ತಿದ್ದಾರೆ. ಅವರಿಗೆ ಸಂಕ್ಷೇಪ ಹಾಗೂ ವಿಸ್ತಾರಗಳಿಂದ ಹೇಳಲಿಕ್ಕೆ ಬರ್ತದೆ, ಬರುವುದಿಲ್ಲ ಅಂತ ತಿಳಿದುಕೊಳ್ಬೇಡ್ರಿ. ಅವರೇನೋ ಸಂಕ್ಷೇಪದಲ್ಲಿ ಮಾತ್ರ ಹೇಳಲಿಕ್ಕೆ ಅಭ್ಯಾಸ ಮಾಡಿಕೊಂಡಿದ್ದಾರೆ, ವಿಸ್ತಾರವಾಗಿ ಹೇಳಲಿಕ್ಕೆ ಅಭ್ಯಾಸ ಮಾಡಿಕೊಂಡಿಲ್ಲ. ಅಥವಾ ಏನು ಮಾತಾಡಿದರೂ ಪುಟಪುಟಗಟ್ಟಲೆ ಮಾತಾಡ್ತಾರೆ, ಒಂದೇ ವಾಕ್ಯದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ, ಹೀಗಲ್ವೇ ಅಲ್ಲ. ಜ್ಞಾನಿಗಳಿಗೆ ಎರಡು ರೀತಿಯಿಂದ ಮಾತಾಡ್ಲಿಕ್ಕೆ ಬರ್ತದೆ. ಸಂಕ್ಷೇಪ ವಿಸ್ತರಾಭ್ಯಾಂ ಹಿ ಪ್ರವದಂತಿ ಮನೀಷಿಣಃ. ಆಚಾರ್ಯರಂತಾರೆ, ಜ್ಞಾನಿಗಳು ಮಾತಾಡುವಾಗ ಅವರು ಸಂಕ್ಷೇಪದಲ್ಲೂ ಮಾತಾಡ್ತಾರೆ, ವಿಸ್ತಾರವಾಗಿಯೂ ಮಾತಾಡ್ತಾರೆ. ಅದ್ರೊಳಗೇನು ನೀವು ಕಾಳಜಿನೇ ಮಾಡಬೇಡ್ರಿ ಅಂತ ಹೇಳಿದ್ರು. ಹೆಂಗ? ಅದಕ್ಕೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣು ಪ್ರೇಣಿಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಸಂಕ್ಷೇಪ. ವಿಸ್ತಾರ ಬೇಕಾ? ಪ್ರಾತಃ ಸಂಕಲ್ಪ ಗದ್ಯ. ಅದಕ್ಕೆ ಸಂಕ್ಷೇಪ ವಿಸ್ತಾರಾಭ್ಯಾಂ. ವಾದೀಂದ್ರ ತೀರ್ಥರು ಗುರುಗುಣಸ್ತಮದಲ್ಲಿ ಒಂದು ಮಾತಂತಾರೆ, ರಾಯರ ನಿಮ್ಮ ಸಂಕ್ಷೇಪ ವಿಸ್ತಾರಗಳನ್ನು ನೋಡಿದಾಗ ನನಗೆ ಏನು ಅನಿಸ್ತದೆ, ನೀವು ಮಾಡಿರುವ ಸಂಕ್ಷೇಪ ವಿಸ್ತಾರಗಳು, ಯಾವುದೋ ದೊಡ್ಡ ವಿಷಯ ಇದೆ ಅದನ್ನು ಬಹಳ ಸಂಕ್ಷೇಪವಾಗಿ ಹೇಳ್ತೀರಿ, ಯಾವುದೋ ಒಂದು ಸಣ್ಣ ವಿಷಯ ಇದೆ ಅದನ್ನು ಬಹಳ ವಿಸ್ತಾರವಾಗಿ ಹೇಳ್ತೀರಿ. ಇದನ್ನು ನೋಡಿದಾಗ ನಮಗೇನು ಅನಿಸ್ತದೆ ಅಂತ ಕೇಳಿದ್ರೆ, ವಾಚಾ ಸಂಕ್ಷಿಪ್ತಯಾಯತ್, ವಾಚಾ ಸಂಕ್ಷಿಪ್ತಯಾಯತ್ ಬಹುಚರಿತ ಮುಪಾವರ್ಣಯಸ್ತ್ವಂ ಮುರಾರೇಹೇ, ಬಹುಚರಿತ ಮುಪಾವರ್ಣಯಸ್ತ್ವಂ ಮುರಾರೇಹೇ ಕಿಂಚ ಶ್ರೀ ರಾಘವೇಂದ್ರ, ಕಿಂಚ ಶ್ರೀ ರಾಘವೇಂದ್ರ ವೃತಿಪ ರಘುಪತೇಸ್ತೇನನೋ ವಿಸ್ಮಯೇಹಂ. ಸ್ವಾಮಿ, ವಾಚಾ ಸಂಕ್ಷಿಪ್ತಯಾಯತ್, ಸಂಕ್ಷೇಪವಾದ ಮಾತುಗಳಲ್ಲಿ ಬಹುಚರಿತ ಮುಪಾವರ್ಣಯಸ್ತ್ವಂ ಮುರಾರೇಹೇ. ಆ ಕೃಷ್ಣನ ಕಥೆಯನ್ನ, ಎಷ್ಟು ದಶಮಸ್ಕಂದದ ತುಂಬ ಇದ್ದ ಕೃಷ್ಣನ ಕಥೆಯನ್ನ ಸಂಕ್ಷೇಪದಲ್ಲಿ ಹೇಳಿಬಿಟ್ರಲ್ಲ, ತೇನನೋ ವಿಸ್ಮಯೇಹಂ, ನಮಗೇನು ಆಶ್ಚರ್ಯ ಅಲ್ಲ. ರಾಮನ ಚರಿತ್ರೆ 24,000 ಶ್ಲೋಕಗಳು ವಾಲ್ಮೀಕಿಗಳು ರಾಮಾಯಣದಲ್ಲಿ ಹೇಳಿದ್ದನ್ನು 14 ಶ್ಲೋಕದಾಗ ಮುಗಿಸ್ಯಾರ್ರಿ ರಾಮಾಯಣದಾಗ, ರಾಮಚರಿತ್ರ ಮಂಜರಿ ಒಳಗೆ. ಕಿಂಚ ಶ್ರೀ ರಾಘವೇಂದ್ರ ವ್ರತಿಪ ರಘುಪತೆ ತೇನನೋ ವಿಸ್ಮಯೇಹಂ ಕಿಂ ವಾ ದುಸ್ಸಾಧ್ಯವಸ್ತಿ. ನಿಮ್ಮಂಥ ಜ್ಞಾನಿಗಳಿಗೆ ಅಸಾಧ್ಯವಾದದ್ದು ಅಂತೇನಿದೆ? ಕಿಂ ವಾ ದುಸ್ಸಾಧ್ಯವಸ್ತಿ. ತ್ರಿಜಗತಿ ಮಹತಾಮಾತ್ಮನಃ ಪಾಣಿಪದ್ಮೇ ಪಶ್ಯಾಮಂದೋ ಮರಂದಃ ಕಿಲ ಘಟ ಜನುಷಾ ಚೋರಿರಾಕಾರಿ ಸಿಂಧು. ನಿಮ್ಮನ್ನು ನೋಡಿದಾಗೆಲ್ಲ ನಮಗೆ ಅಗಸ್ತ್ಯರ ನೆನಪು ಬರ್ತದೆ. ಘಟಜನುಷ, ಕುಂಭ ಸಂಭವರಾದ ಅಗಸ್ತ್ಯರ ನೆನಪು ಬರ್ತದೆ. ಯಾಕೆ ಅಂದ್ರೆ ಅವರು ಇಡೀ ಸಮುದ್ರವನ್ನ ಕೈಯಲ್ಲಿ ಹಾಕೊಂಡು ಏಕಾಪೋಷಣ ತಗೊಂಡ್ಬಿಟ್ರಂತ. ಇಡೀ ಸಮುದ್ರ ಹೆಂಗ್ ತಗೊಂಡ್ರು? ಅಲ್ರಿ, ಸಮುದ್ರದ ನೀರು ಮತ್ತು ಉಪ್ಪಿರ್ತದ, ತಗೋತಾರೋ ಇಲ್ಲೋ ಅಂದ್ರೆ ಅದಕ್ಕೆ ವಾದೀಂದ್ರ ತೀರ್ಥರು ಮರಂದಹ ಮಕರಂದಹ ಜೇನು ತುಪ್ಪದಂತೆ ಅಂದ್ಬಿಟ್ರಂತೆ. ಅಷ್ಟೇ ಕೆಲಸ ಹೋಯ್ತು. ಇದನ್ನ ರಾಯರನ್ನು ವರ್ಣ ಮಾಡುವಾಗ ವಾದೀಂದ್ರ ತೀರ್ಥರು, ನಿಮ್ದೇನು ಆಶ್ಚರ್ಯ ಅಲ್ಲ, ಅಗಸ್ತ್ಯರಂಥ ಮಹಾನುಭಾವರು ಇಡಿಯಾದ ಸಮುದ್ರವನ್ನ ಕೈಯಲ್ಲಿ ನೀರು ಹಾಕೊಂಡು ಒಂದೇ ಆಪೋಷಣ ತೆಗೆದುಕೊಳ್ಳುವಂತೆ, ಸಂಕ್ಷೇಪ ಮಾಡುವಂತೆ ನೀವು ರಾಮನ ಕಥೆಯನ್ನ, ಕೃಷ್ಣನ ಕಥೆಯನ್ನೆಲ್ಲ ಸಂಕ್ಷೇಪ ಮಾಡ್ತೀರಿ. ಸಂಕ್ಷೇಪ ಮಾಡುವುದಷ್ಟೇ ಅಲ್ಲ, ವಿಸ್ತಾರವನ್ನೂ ಮಾಡಲಿಕ್ಕೆ ಬರ್ತದೆ ನಿಮಗೆ. ಆದ್ದರಿಂದ ಸಂಕ್ಷೇಪ ವಿಸ್ತರಾಭ್ಯಾಂ ಹಿ ಪ್ರವದಂತಿ ಮನೀಷಿಣಃ. ಜ್ಞಾನಿಗಳು ಯಾವಾಗಲೂ ಸಂಕ್ಷೇಪದಿಂದಲೂ ವಿಸ್ತಾರವಾಗಿಯೂ ಹೇಳುವ ಅಭ್ಯಾಸವನ್ನು ಮಾಡಿಕೊಂಡಿರ್ತಾರೆ. ಅದಕ್ಕೆ ದೃಷ್ಟಾಂತ ಯಾವುದು ಅಂತ ಕೇಳಿದ್ರೆ ಮಂತ್ರಾಲಯ ಸ್ವಾಮಿಗಳ ಪ್ರಾತಃ ಸಂಕಲ್ಪ ಗದ್ಯ. ವಿಸ್ತಾರಕ್ಕೂ ಸಂಕ್ಷೇಪಕ್ಕೆ ರಾಮಚಾರಿತ್ರ ಮಂಜರಿ, ಕೃಷ್ಣಚಾರಿತ್ರ ಮಂಜರಿ ಸಂಕ್ಷೇಪಕ್ಕೂ. ಅದು ಬಿಡ್ರಿ, ಇನ್ನೊಂದು ಸಂಕ್ಷೇಪದ್ದು ಹೇಳ್ತೀನಿ. ಯಾವುದು? ಭಾವ ಸಂಗ್ರಹ ಅಂತಿದೆ. ಇಡಿಯಾದ ಮಹಾಭಾರತ ತಾತ್ಪರ್ಯ ನಿರ್ಣಯದ 32 ಅಧ್ಯಾಯಗಳನ್ನ 32 ಶ್ಲೋಕದಲ್ಲಿ ಕೂಡಿಸಿದ್ದಾರೆ. ಕೆಲವೊಮ್ಮೆ ಏನಾಗ್ತದ್ರಿ, ಸಂಕ್ಷೇಪದೊಳಗೆ ಹೇಳೋ ಕಾಲಕ್ಕೆ ಎಷ್ಟೋ ವಿಷಯ ಬಿಟ್ಟು ಹೋಗ್ಬಿಡ್ತದೆ, ವಿಸ್ತಾರವಾಗಿ ಹೇಳೋ ಕಾಲಕ್ಕೆ ಎಷ್ಟೋ ಹೊಸ ವಿಷಯ ಬಂದು ಸೇರ್ತಾವ. ರಾಯರ ಗ್ರಂಥದೊಳಗೆ ಆ ಸ್ವಾರಸ್ಯ ಏನದ ಅಂತಂದ್ರೆ, ಸಂಕ್ಷೇಪ ಮಾಡಿದಾಗ್ಲೂ ವಿಸ್ತಾರದಾಗಿದ್ದಷ್ಟ ವಿಷಯ ಇರ್ತದೆ, ವಿಸ್ತಾರ ಮಾಡಿದಾಗ್ಲೂ ಸಂಕ್ಷೇಪದಾಗಿದ್ದಷ್ಟ ವಿಷಯ ಇರ್ತದೆ. ಅಂದ್ರೆ ಅದು ಸ್ವಾರಸ್ಯ ಇದು. ಹಂಗೆ ಹೇಳಲಿಕ್ಕೆ ಬರೋದು ಬಹಳ ಮಹತ್ವದ್ದು. ಹಾಗಾಗಿ ಸಂಕ್ಷೇಪ ವಿಸ್ತಾರಗಳಿಂದ ನೀವು ಹೇಳುವುದನ್ನ ಕಲ್ತಿದ್ದೀರಿ. ಅಂತಹ ಮಹಾನುಭಾವರು ಮಂತ್ರಾಲಯ ಸ್ವಾಮಿಗಳು. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂತ ಕರೆಸಿಕೊಂಡ ಅವರು ಮಂತ್ರಾಲಯದಲ್ಲಿ ನೆಲೆಸಿದ್ದು
ಒಂದು ಕಡೆಗೆ ಮೂಲ ರೂಪದಲ್ಲಿ ಇದ್ರೆ, ಪ್ರತಿ ಊರುಗಳಲ್ಲೂ ಪ್ರತಿ ಓಣಿಗಳಲ್ಲೂ ಎಲ್ಲ ಕಡೆಯಲ್ಲಿ ಇದ್ದು, ವೃಂದಾವನ ರೂಪದಲ್ಲಿ ಇದ್ದು ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡುವಂಥವರಾಗಿದ್ದಾರೆ. ಅವರ ಕೃತಿ ಪ್ರಾತಃ ಸಂಕಲ್ಪ ಗದ್ಯ. ಆ ಪ್ರಾತಃ ಸಂಕಲ್ಪ ಗದ್ಯದ ಬಗ್ಗೆ ಸಂಕ್ಷೇಪ ವಿಸ್ತರಗಳ ಬಗ್ಗೆ ಒಂದೆರಡು ಮಾತನ್ನು ಹೇಳಿದ್ದಾಯಿತು. ಈಗ ಪ್ರಾತಃ ಸಂಕಲ್ಪ ಗದ್ಯ ಅಂದ್ರೆ ಏನು ಅಂತ ಹೆಸರಿನ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಏನು ಪ್ರಾತಃ ಸಂಕಲ್ಪ ಗದ್ಯ? ಯಾಕೆ ಅದಕ್ಕೆ ಹೆಸರು ಕೊಟ್ರಿ ಪ್ರಾತಃ ಸಂಕಲ್ಪ ಗದ್ಯ ಅಂತ? ಆಚಾರ ನೀವೇ ಹೇಳಿಕತ್ತಿರಲ್ಲ, ಪ್ರಾತಃ ಅಂದ್ರೆ ಬೆಳಗ್ಗೆ, ಸಂಕಲ್ಪ ಅಂದ್ರೆ ಏನ್ ಮಾಡ್ತೀರಿ? ಸಂಕಲ್ಪ ಅಂದ್ರೆ ಏನ್ ಮಾಡ್ತೀರಿ? ಕೆಲವರು ಸಂಕಲ್ಪ ಅಂದ್ರೆ ಚಟಕ ಅಂತ ನೆನಪಾಗ್ತಿರ್ತದೆ ಮುಂದವ್ರಿಗೆ. ಸಂಕಲ್ಪ ಚಟಕ್ ಅಷ್ಟೇ ನಮ್ಗೆ ನೆನಪಾಗೋ ಬೇರೆ ಇಲ್ಲ. ಯಾಕಂದ್ರೆ ಮಠಕ್ಕೆ ಕುಟ್ಟಕ್ಕೆ ಹೋಗಿ ಅಭ್ಯಾಸ ನಮ್ದು. ಮಠದಾಗ ಇವತ್ತು ಸಂಕಲ್ಪ ಇತ್ತದು ಕುಟ್ಟಕ್ಕೆ ಹೋಗಿದ್ವಿ, ಚಟಕ್ ಇತ್ತದು ಕುಟ್ಟಕ್ಕೆ ಹೋಗಿದ್ವಿ, ಎಷ್ಟೋ ನೆನಪಾಗಿರ್ತಾವ ನಮಗೆ. ಸಂಕಲ್ಪ ಅಂದ್ರೆ ಏನು? ಯಾವುದಕ್ಕೆ ಸಂಕಲ್ಪ ಅಂತ ಕರೆಯೋದು? ದೇಶ ಕಾಲಗಳನ್ನೆಲ್ಲ ಹೇಳಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಅನ್ನೋ ತಾನೇ ಸಂಕಲ್ಪ. ಅದಕ್ಕೆ ಕೃಷ್ಣ ಒಂದು ಮಾತು ಹೇಳ್ತಾನೆ. ಭಾಗವತದ ಏಕಾದಶ ಸ್ಕಂದಲ್ಲಿ ಉದ್ಧವನಿಗೆ ಉಪದೇಶ ಮಾಡುವಾಗ ಸಂಕಲ್ಪ ಅಂದ್ರೆ ಏನು? ಸಂಕಲ್ಪ ಕರ್ಮ ಪಾವನಃ. ನಾವು ಮಾಡುವ ಪ್ರತಿಯೊಂದು ಕರ್ಮಗಳಿಗೂ ಕೂಡ ಪಾವಿತ್ರ್ಯವನ್ನ ಒದಗಿಸುವುದಕ್ಕೆ ಸಂಕಲ್ಪ ಅಂತ ಕರೀತಾರೆ. ಏನು ಸಂಕಲ್ಪ ಅಂದ್ರೆ ಏನು? ಸಂಕಲ್ಪ ಕರ್ಮ ಪಾವನಃ. ಸುಮ್ಮನೆ ಕರ್ಮ ಮಾಡಬಾರ್ದು. ತೀರ್ಸೌಟ್ ಇಟ್ಕೊಂಡ್ನೋ, ಠಣ 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 ಬಾಯ ನೀರು ಹಾಕ್ಕೊಂಡ್ನೋ, ಮುಗೀತು ನಮ್ಮ ಕೆಲಸ ಅಂತ ಅನ್ನಬಾರ್ದು. ಪ್ರತಿಯೊಂದು ಕರ್ಮಗಳನ್ನ ಮಾಡುವಾಗ ಸಂಕಲ್ಪವನ್ನ ಮಾಡಿದರೆ ಆ ಸಂಕಲ್ಪ ನಮ್ಮ ಕರ್ಮಗಳನ್ನ ಪವಿತ್ರಗೊಳಿಸ್ತದೆ. ಯಾಕೆ ಕರ್ಮಗಳನ್ನ ಪವಿತ್ರಗೊಳಿಸ್ತದೆ ಅಂತ ಹೇಳೋದು ಅಂದ್ರೆ, ನಾವು ಮಾಡುವಾಗ ಅಷ್ಟು ಅಪವಿತ್ರವಾಗಿ ಮಾಡಿರ್ತೀವಿ. ನಾವು ಆ ಕರ್ಮಗಳನ್ನು ಮಾಡುವಾಗ ಎಷ್ಟು ಅಪವಿತ್ರ ಮಾಡಿರ್ತೀವಿ ಅಂದ್ರೆ ಸಂಕಲ್ಪ ಮಾಡಲೇಬೇಕಾಗಿರ್ತದೆ. ಆದ್ರಿಂದ ಮಾಡುವಂತಹ ಸಂಕಲ್ಪವು ನಮ್ಮ ಕರ್ಮಗಳನ್ನ ಪವಿತ್ರಗೊಳಿಸುತ್ತದೆ. ಹಾಗಾಗಿ ಸಂಕಲ್ಪ ಮಾಡಬೇಕು. ಸಂಕಲ್ಪದ ಅರ್ಥ ಏನು? ದೇಶ ಕಾಲಗಳನ್ನು ಹೇಳುವುದು ಅಂತ ಅರ್ಥ ಅಲ್ಲ. ಸಂಕಲ್ಪ ಕರ್ಮ ಪಾವನಃ. ಆ ದೇಶ, ಆ ಕಾಲ, ಆ ನಕ್ಷತ್ರ, ಆ ತಿಥಿಗಳನ್ನು ಹೇಳುವುದರಿಂದ ನಮ್ಮ ಕರ್ಮಗಳೇನಾಗ್ತದೆ? ಪವಿತ್ರವಾಗುತ್ತದೆ. ಅದನ್ನು ಸಂಕಲ್ಪ ಹೇಳಬೇಕು. ಒಂದು ಸಂಕಲ್ಪ. ಗದ್ಯ ಅಂದ್ರೆ ಗೊತ್ತಾಗ್ತದೆ, ಅದು ಶ್ಲೋಕ ರೂಪದಲ್ಲಿ ಇಲ್ಲ, ಗದ್ಯ ವಾಕ್ಯ ರೂಪದಲ್ಲಿದೆ. ಸಂಕಲ್ಪ ಗದ್ಯ. ಹಾಗಾದ್ರೆ ನಮ್ಮೆಲ್ಲರ ಕರ್ಮಗಳನ್ನು ಪಾವನಗೊಳಿಸುವಂತಹ ಗದ್ಯ ರೂಪದ ಗ್ರಂಥ ಇದು. ಇಷ್ಟು ವಿಷಯ ಗೊತ್ತಾಯ್ತು. ಪ್ರಾತಃ ಅಂದ್ರೆ ಏನು? ಪ್ರಾತಃ ಅಂದ್ರೆ ಬೆಳಿಗ್ಗೆ. ಹಂಗಾರ ಬೆಳಿಗ್ಗೆ ಅಷ್ಟೇ ಹೇಳ್ಬೇಕಾ ಇದನ್ನ? ಬೇರೆ ಹೊತ್ತಿನೊಳಗೆ ಹೇಳ್ಬಾರ್ದ? ಹಂಗೇನಿಲ್ಲ, ಯಾವಾಗ ಬೇಕಾದಾಗ ಹೇಳ್ಬೋದು. ಯಾವಾಗ ಕರ್ಮ ಮಾಡ್ತೀರಿ ಅವಾಗೆಲ್ಲ ಹೇಳಿಕ್ ಬರ್ತದೆ. ಅದಕ್ಕೆ ಆಚಾರ್ಯರು ತಮ್ಮೊಂದು ಗ್ರಂಥದಲ್ಲಿ ಬರೀತಾರೆ, ಪ್ರಾತಃ ಅಂದ್ರೆ ಏನು ಅಂತ ತಿಳಿದುಕೊಂಡು ಹೇಳಿ. ಐತ್ರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳುವಾಗ ಶ್ರೀಮದ್ ಆಚಾರ್ಯರಂತಾರೆ, ಪ್ರಾತಃ ಅಂತನ್ನುವುದು ವಾಯುದೇವರ ಹೆಸರು. ಬಹಳ ಜನರಿಗೆ ನಮಗೆ ಗೊತ್ತಿಲ್ಲದ್ದೇನು ಅಂದ್ರೆ, ಪ್ರಾತಃ ಅಂತನ್ನುವುದು ವಾಯುದೇವರ ನಾಮ. ವಾಯುದೇವರಿಗೆ ಏನ್ ಕರಿಬೇಕು? ಪ್ರಾತಃ. ಯಾಕೆ ಪ್ರಾತಃ ಅಂತ ಕರಿಬೇಕು? ಅದ್ರ ವಿವರಣೆಯನ್ನು ಹೇಳ್ತೀನಿ. ಒಂದು, ಬರೇ ಪ್ರಾತಃ ಅಂತಿದೆ ಅಂತ ತಿಳಿಬೇಡ್ರಿ. ಸಾಯಂ ಎನ್ನುವಂತಹದ್ದು ಒಂದು ವಾಯುದೇವರ ರೂಪ ಇದೆ. ಹಾಗಾದ್ರೆ ಎರಡಿದೆ. ವಾಯುದೇವರಿಗೆ ಪ್ರಾತಃ ಎಂಬ ರೂಪ ಒಂದು, ಸಾಯಂ ಎಂಬ ರೂಪ ಒಂದು. ಎರಡು ರೂಪಗಳು. ಹೇಗೆ ಪ್ರಾಣಾಪಾನ ವ್ಯಾನೋದಾನ ಸಮಾನಗಳು ಎಂಬ ರೂಪವನ್ನ ಹೇಳ್ತೀವೋ, ಪ್ರಾಣಾಪಾನ ವ್ಯಾನ ರೂಪ ಹೇಳ್ತೀವಲ್ಲ, ಅಥವಾ ಹನುಮ ಭೀಮ ಮಧ್ವ ಅಂತ ಹೇಳ್ತೀವಲ್ಲ, ಹಾಗೆ ವಾಯುದೇವರಿಗೆ ಪ್ರಾತಃ ಎಂಬ ಹೆಸರಿನ ಒಂದು ರೂಪ, ಸಾಯಂ ಎಂಬ ಹೆಸರಿನ ಒಂದು ರೂಪ ಇದೆ. ಎರಡು ಪ್ರತ್ಯೇಕ ರೂಪಗಳು. ಆ ರೂಪಗಳೇನಿವೆಯೋ, ಈ ರೂಪಗಳು ಪ್ರಾತಃ ಕಾಲಕ್ಕೂ ಸಾಯಂಕಾಲಕ್ಕೂ ಅಭಿಮಾನಿ ರೂಪವಾಗಿವೆ. ಕಾಲ ನಿಯಾಮಕರು ವಾಯುದೇವರು. ಪ್ರಾತಃ ಕಾಲ ಅಂತ ಯಾವಾಗ ಕರೆಯೋದು? ಸೂರ್ಯೋದಯವಾದಾಗ. ಸೂರ್ಯೋದಯಕ್ಕಿಂತ ಮೊದಲೇ ಏನು ಅರುಣೋದಯ, ಬ್ರಾಹ್ಮಿ ಮುಹೂರ್ತ, ಇವೆಲ್ಲ ಸೂರ್ಯೋದಯ ಹೇಳ್ತಿರ್ತೀವಿ, ಇವನ್ನೆಲ್ಲ ಪ್ರಾತಃ ಕಾಲ ಅಂತ ಕರಿತೇವೆ. ಈ ಕಾಲಗಳಿಗೆ ಅಭಿಮಾನಿಯಾಗಿರುವಂಥವರು ವಾಯುದೇವರು. ಆ ವಾಯುದೇವರದ್ದೇ ಒಂದು ರೂಪ ಇದೆ, ಅದಕ್ಕೆ ಹೆಸರು ಪ್ರಾತಃ. ಹಾಗಾಗಿ ಪ್ರಾತಃ ಸಂಕಲ್ಪ ಗದ್ಯ ಅಂದ್ರೆ ವಾಯುದೇವರ ಮೂಲಕ ಮಾಡುವ ಸಂಕಲ್ಪವನ್ನು ತಿಳಿಸುವ ವಾಕ್ಯಗಳ ಪುಂಜವನ್ನ ಪ್ರಾತಃ ಸಂಕಲ್ಪ ಗದ್ಯ ಅಂತ ಕರೆದದ್ದು. ನಾವೇನ್ ಮಾಡಿದ್ವಿ? ಪ್ರಾತಃ ಅಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ಮಾಡೋ ಸಂಕಲ್ಪ ಅಂತ ಇಟ್ಕೊಂಡಿದ್ವಿ. ಹೌದು, ಅದು ಅರ್ಥ ಅಲ್ಲ ಅಂತಲ್ಲ, ಸ್ವಲ್ಪ ಮುಂದೆ ಹೋಗ್ಬೇಕಲ್ಲ. ಹಾಗಾದ್ರೆ ಪ್ರಾತಃ, ಪ್ರಾತಃ ಅನ್ನುವುದು ವಾಯುದೇವರ ನಾಮ, ವಾಯುದೇವರ ರೂಪ. ಎದಕ್ಕೆ ಅಭಿಮಾನಿಗಳವರು? ಪ್ರಾತಃ ಕಾಲಕ್ಕೆ ಅಭಿಮಾನಿಗಳು. ಆ ಪ್ರಾತಃ ಕಾಲಾಭಿಮಾನಿಗಳಾದ ವಾಯುದೇವರ ರೂಪದ ಹೆಸರಿನಿಂದ ಮಂತ್ರಾಲಯ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯ ಅಂತ ಬರೆದಿದ್ದಾರೆ. ಏನ್ ವಿಶೇಷ ಅದು ಅಂದ್ರೆ, ಆ ರೂಪದಲ್ಲಿ ಒಂದು ವಿಶೇಷ ಇಟ್ಟುಕೊಂಡಾರ, ಆ ನಾಮದಲ್ಲಿ ಒಂದು ಹೆಸರು ಇಟ್ಟುಕೊಂಡು ಒಂದು ಕಾರ್ಯವನ್ನ ಮಾಡುತ್ತಾರೆ. ಏನ್ ಮಾಡ್ತಾರೆ? ಯಾರು ತಮ್ಮ ಮಹಿಮೆಯನ್ನ ಕಿವಿಗಳ ಮೂಲಕ ಕೇಳಿ, ಕಿವಿಗಳ ಮೂಲಕವೇ ಕೇಳಬೇಕು, ಸುಮ್ಮನೆ ವಾಕ್ಯ ಪ್ರಯೋಗದಲ್ಲಿ ಹೇಳ್ತಿದ್ದದಷ್ಟೇ.
ಯಾರು ವಾಯುದೇವರ ಮಹಿಮೆಯನ್ನು ಹಾಗೂ ವಾಯುದೇವರಿಗೆ ನಿಯಾಮಕನಾದ ಭಗವಂತನಿದ್ದಾನೋ ಅವರ ಮಹಿಮೆಯನ್ನ ಕೇಳ್ತಾರಲ್ಲ, ಆ ಕೇಳ್ತಾ ಇರೋ ಕಾಲದಲ್ಲಿಯೇನೇ ಒಂದು ರೂಪದಿಂದ ವಾಯುದೇವರು ಅವರ ಶರೀರದಲ್ಲಿ ಪ್ರವೇಶ ಮಾಡ್ತಾರಂತೆ. ಅದಕ್ಕಾಗಿ ವಾಯುದೇವರಿಗೆ ಪ್ರತತತ್ವಾತ್ ಪ್ರಾತಃ ಪ್ರಾತಃ ಅಂತ ಐತರೇಯ ಉಪನಿಷತ್ತಿನಲ್ಲಿ ತಿಳಿಸ್ತಾರೆ ಶ್ರೀಮದಾಚಾರ್ಯ. ಈಗ ನೀವು ವಾಯುದೇವರ ಮಹಿಮೆಯನ್ನು ಕೇಳ್ತಿದ್ದೀರಿ, ಭಗವಂತನ ಮಹಿಮೆಯನ್ನು ಕೇಳ್ತಿದ್ದೀರಿ. ಕೇಳುವಾಗ ಒಂದು ರೂಪದಿಂದ ವಾಯುದೇವರು ನಿಮ್ಮಲ್ಲಿ ಪ್ರವೇಶವನ್ನು ಮಾಡ್ತಾರೆ. ಇದು ನನ್ನ ಮಾತಲ್ಲ, ವಾಯುದೇವರ ಮಾತು, ಶ್ರೀಮದಾಚಾರ್ಯರ ಮಾತು. ಅದಕ್ಕೆ ಹೇಳ್ತಾರೆ, ಯಾರು ತಮ್ಮ ಮಹಿಮೆಯನ್ನ ಕೇಳ್ತಾರೋ ಅವರಿಗೆ ಅವರ ಕಿವಿಯ ಮೂಲಕ ಅವರ ಶರೀರದಲ್ಲಿ ಒಂದೊಂದು ರೂಪದಿಂದ ವಾಯುದೇವರು ಪ್ರವೇಶ ಮಾಡ್ತಾರಾದ್ರಿಂದ ಪ್ರಾತಃ ತತ್ರ ತತ್ರ ಪ್ರವಿಷ್ಟತ್ವೇನ ಪ್ರತತತ್ವಾತ್ ಪ್ರಾತಃ ಕಾಲಾಭಿಮಾನಿತ್ವಾಚ್ಚ ಪ್ರಾತಃ. ಹಾಗಾದರೆ ಏನಾಯಿತು? ವಾಯುದೇವರು ಪ್ರಾತಃ ಕಾಲಕ್ಕೆ ಅಭಿಮಾನಿಗಳಾಗಿದ್ದಾರೆ. ಪ್ರಾತಃ ಎಂಬ ಹೆಸರಿನ ಒಂದು ರೂಪ ಇದೆ, ಆ ರೂಪದಿಂದ ಆ ಕಾಲಕ್ಕೆ ಅಭಿಮಾನಿಗಳು. ಪ್ರಾತಃ ಅಂತ ಕರೆಸಿಕೊಂಡು ಏನ್ ಮಾಡ್ತಾರೆ ಅಂದ್ರೆ ಪ್ರತತ. ಪ್ರತತ ಅಂದ್ರೆ ವಿಸ್ತಾರ, ವ್ಯಾಪ್ತ ಅಂತ ಅರ್ಥ. ಏನ್ ವಿಸ್ತಾರ ಆಗ್ತಾರೆ ವಾಯುದೇವರು? ಹೇಗೆ ವಿಸ್ತಾರ ಆಗ್ತಾರೆ ಅಂದ್ರೆ ನಮ್ಮೊಳಗೆ ಒಂದೊಂದು ರೂಪದಲ್ಲಿ ಪ್ರವೇಶ ಮಾಡ್ತಾ 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 ವಿಸ್ತಾರವಾಗಿ ಹೋಗ್ತಾರಂತೆ. ಇನ್ನೊಂದು ಸ್ವಾರಸ್ಯ ಹೇಳ್ತಾರೆ, ಏನಂದ್ರೆ ಇದು ಎಲ್ಲಿ ಬಂತು, ಮೊದಲನೇ ಪ್ರಸಂಗ ಎಲ್ಲಿ ಬಂತು ಅಂತ ಕೇಳಿದಾಗ ಎಲ್ಲ ದೇವತೆಗಳು ಹೋಗಿ ವಾಯುದೇವರನ್ನ ಕೇಳಿದ್ರಂತೆ. ಏನ್ ಕೇಳಿದ್ರು? ವಾಯುದೇವರೇ, ನಮ್ಗೆ ಯಾಕೋ ದೇವ್ರ ಬಗ್ಗೆ ಕೇಳಬೇಕು ಅನ್ಸೇದ. ಕೇಳ್ರಿ, ಯಾರು ಬೇಡ ಅಂದಾರ? ನಿಂಬಾಯಿಂದ ಕೇಳಬೇಕು ಅನ್ಸೇದ. ಇದೊಂದು ಬೇರೆ ರೀ. ಮತ್ತ ಆಚಾರ ಹಿಂಗ ಯಾತ್ರಾ ಮಾಡ್ಬೇಕು ಅನ್ಸಿದ್ ಮಾಡ್ರಿ, ಇಲ್ಲ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು. ನನ್ನ ಯಾಕೆ ಪ್ರಾಣ ತಿಂತೀರಿ? ನಿಮ್ ಪಾಡಿಗೆ ನೀವು ಹೋಗ್ರಿ, ಅಲ್ಲಿ ಚಳಿ ಮಳಿ ಬಿಸಿಲು ನೀವು ಒದ್ದಾಡ್ರಿ, ನಮ್ಮನ್ನ ಯಾಕೆ? ಇಲ್ಲ ಆಚಾರ, ನಿಮ್ಮನ್ನು ಕರ್ಕೊಂಡು ಹೋದ್ರೆ ಆನಂದ, ಅದಕ್ಕೆ ಅವ್ರನ್ನೂ ಪ್ರಾಣ ತಿನ್ನೋದು. ಹಾಗಾಗಿ ಭಗವಂತನ ಮಹಿಮೆಯನ್ನ ಕೇಳಬೇಕು ಅಂತ ಇಚ್ಛೆ ಆಗಿದೆ. ಯಾರ ಮೂಲಕ ಕೇಳಬೇಕು? ನಿಮ್ಮ ಬಾಯಿಂದ ಕೇಳಬೇಕು ಅಂತ. ಏನ್ ರಹಸ್ಯ ಅಂತ ಕೇಳಿದ್ರು. ನೀವು ಹೇಳ್ರಿ, ಗೊತ್ತಾಗುತ್ತೆ ಅಂದ್ರು. ದೇವತೆಗಳನ್ನ ಕೂಡಿಸಿಕೊಂಡು ವಾಯುದೇವರು ಪಾಠ ಹೇಳಿದ್ರು. ಇದು ನೋಡಿ ಫಸ್ಟ್ ಟೈಮ್ ಹಂಗಾಗ್ತಿರ್ತದೆ. ಪಾಠ ಹೇಳಿದ್ರು. ಪಾಠ ಹೇಳಿದ ಕೂಡಲೇ ಅವ್ರಿಗೇನಾಗ್ಬಿಡ್ತು ಅಂದ್ರೆ ದೇವತೆಗಳಿಗೆಲ್ಲ ಒಂದು ಉತ್ಸಾಹ ಬಂತು. ಗುರುಗಳು ಒಳ್ಳೆ ಪಾಠ ಹೇಳಿದ್ರೆ ಶಿಷ್ಯನಿಗೆ ತಾನು ಇನ್ನೊಬ್ರಿಗೆ ಹೇಳಬೇಕು ಅಂತ ಇಚ್ಛಾ ಬರ್ತಿರ್ತದೆ. ಗುರುಗಳು ಅಷ್ಟು ಚಂದ ಹೇಳಿ ಕೊಟ್ಟಿದ್ರು ಅಂದ್ರೆ ಶಿಷ್ಯ ಅಂತ ನಮ್ಮ ಗುರುಗಳು ಚಲೋ ಕಲಿಸ್ಯಾರ. ಯಾಕ ಹೇಳಿಕ್ ಬರ್ಲಾರ್ದಂಗೆ ಕಲಿಸ್ಯಾರ. ಹಂಗೆ ಕಲಿಸ್ಬಾರ್ದ್ರಿ. ನಾವು ಹೇಳಿ ಕೊಟ್ಟ ಕೂಡಲೇ ಅವ ಎಷ್ಟು ತಯಾರಾಗಬೇಕು ಅಂದ್ರೆ, ನಾವೊಂದು 20 ಮಂದಿಗೆ 50 ಮಂದಿಗೆ ಪಾಠ ಹೇಳ್ತೀನಿ, 100 ಮಂದಿಗೆ ಪಾಠ ಹೇಳ್ತೀನಿ, ತಯಾರು ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಗುರು ಸರಿ ಪಾಠ ಹೇಳ್ಯಾನ ಅಂತ ಅರ್ಥ ರೀ. ಅದಕ್ಕೆ ದೇವತೆಗಳು ಏನ್ ಮಾಡಿದ್ರು, ವಾಯುದೇವರ ಕಡೆಯಿಂದ ಪಾಠ ಹೇಳಿಸ್ಕೊಂಡಿದ್ರಲ್ಲ, ಬಡ ಬಡ ತಮ್ಮ ಶಿಷ್ಯರನ್ನ ಕರೆದು ಪಾಠ ಹೇಳಿಕ್ ಶುರು ಮಾಡಿದ್ರಂತ. ಆಗ ಶುರು ಮಾಡಿದಾಗ ವಾಯುದೇವರು ಅವರಿಂದ ಇವರಲ್ಲಿ ಒಂದೊಂದು ರೂಪದಲ್ಲಿ ಪ್ರವೇಶ ಮಾಡುವುದನ್ನ ಕಂಡುಕೊಂಡ್ರಂತೆ ದೇವತೆಗಳು. ಆಗ ದೇವತೆಗಳು ಉದ್ಗಾರ ತೆಗೆದದ್ದು ಪ್ರಾತಃ. ವಾಯುದೇವರೇ ಪ್ರತತತ್ವಾತ್, ನೀವು ನಮ್ಮ ಶಿಷ್ಯರಲ್ಲಿ ಅವರ ಶಿಷ್ಯರಲ್ಲಿ ಅವರ ಶಿಷ್ಯರಲ್ಲಿ ಹೀಗೆ ಬೆಳೆದು ಬೆಳೆದು ಹೋಗ್ತಿದ್ದೀರಲ್ಲ ಅಂತ ಸಂತೋಷದಿಂದ ಉದ್ಗಾರ ತೆಗೆದದ್ದಕ್ಕಾಗಿ ವಾಯುದೇವರಿಗೆ ಪ್ರಾತಃ ಅಂತ ಹೆಸರು ಬಂತು ಅಂತ ಐತರೇಯ ಉಪನಿಷತ್ನಲ್ಲಿ ತಿಳಿಸ್ತಾರೆ. ಹಾಗಾಗಿ ನಾವು ಐತರೇಯ ಉಪನಿಷತ್ ನಾವು ಓದೋ ಅವಶ್ಯಕತೆ ಇಲ್ಲ. ರಾಯರು ಓದಿಬಿಟ್ಟಾರೆ, ನಮಗೊಂದು ಅನುಕೂಲ ರೀ. ಅನುಕೂಲ ಏನು ಅಂದ್ರೆ ರಾಯರು, ಟೀಕಾರಾಯರು, ಶ್ರೀಮದಾಚಾರ್ಯರು, ವದರಾ ಸ್ವಾಮಿಗಳು, ವಿಜೇಂದ್ರ ಸ್ವಾಮಿಗಳು. ಇನ್ನೊಂದು ಮಾತು ಹೇಳಬೇಕಾಗಿತ್ತು. ಇದರದ್ದು ತುದಿ ಆ ಕಡೆ ತುದಿ ವಿಜೇಂದ್ರ ಸ್ವಾಮಿಗಳಿಗೆ ಮುಟ್ಕೊಂಡದ್ರಿ. ಮಂಗಳದ ದಿವಸ ವಿಜೇಂದ್ರ ಸ್ವಾಮಿಗಳ ಆರಾಧನೆ ಅದ. ನಾ ವಿಜೇಂದ್ರ ಸ್ವಾಮಿಗಳ ಆರಾಧನೆ ಇದ್ದದ್ದನ್ನ ಗಮನಿಸೇನೆ ಅವರ ಪ್ರಶಿಷ್ಯರು ವಿಜೇಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ. ಆದ್ದರಿಂದ ಅವ್ರ ಪರಮ ಗುರುಗಳ ಆರಾಧನೆ ಸಂದರ್ಭಕ್ಕೆ ಅವರ ಪ್ರಶಿಷ್ಯರ ಗ್ರಂಥ ಆಗ್ಲಿ ಅಂತ ತಿಳ್ಕೊಂಡು ಇಟ್ಕೊಂಡದ್ದು ಅದ್ರಿ. ಇವ್ರನ್ನೆಲ್ಲ ಹಿಡ್ಕೊಂಡ್ರೆ ಸಾಕ್ರಿ. ಏನಾಗ್ತದೆ ಅಂದ್ರೆ ಅವ್ರು ಚಲೋ ಅಭ್ಯಾಸ ಮಾಡಿರ್ತಾರೆ, ನಮಗ್ ಭಾಳ ಈಸಿ ಆಗಿಬಿಡ್ತದೆ. ಅದಕ್ಕೆ ನಮ್ಮ ಶಿಷ್ಯರ ಕೆಲವರು ಹೇಳ್ತಿರ್ತಾರೆ, ನೀವು ಚಲೋ ಓದ್ರಿ ಆಚಾರ. ಯಾಕೆ ಅಂತ, ನೀವು ಚಲೋ ಓದಿರಿ ನಮಗೆ ಅನುಕೂಲ ಆಗ್ತದೆ ರೀ ಆಚಾರ ಅಂತ. ಸ್ವಲ್ಪ ನಮಗೊಂಚೂರು ಓದೋ ಹುಚ್ಚಿರ್ತದೆ. ಆ ಕಡೆ ಈ ಕಡೆ ಕೂತ್ಕೊಂಡು ಆ ಪುಸ್ತಕ ಈ ಪುಸ್ತಕ ತೆಕ್ಕೊಂಡು ಓದ್ಕೋತಿರ್ತೀನಿ. ಅವ್ ಯಾವಾಗ ಬಂದಾಗೂ ಶಿಷ್ಯ ನೋಡ್ತಿರ್ತಾನೆ, ಆಚಾರ ನೀವು ಚಲೋ ಓದ್ರಿ. ಯಾಕೆ ಅಂತ, ನನಗೆ ಅನುಕೂಲ ಜಾಸ್ತಿ ಆಗ್ತದೆ ಆಚಾರ. ಹಿಂಗಾಗಿ ನಾವು ರಾಯರನ್ನ, ಆಮೇಲೆ ವಿಜಯನ್ ಸ್ವಾಮಿಗಳನ್ನ, ವ್ಯಾಸರಾಜರನ್ನ, ವಾದರಾಜರನ್ನ, ರಘುತ್ ಸ್ವಾಮಿಗಳು ಇವ್ರು ನೋಡ್ಬಿಟ್ರೆ ಏನಾಗ್ತದೆ ಅಂದ್ರೆ ನಮಗೆ ಅಭ್ಯಾಸ ಮಾಡೋದು ಬಹಳ ಸುಲಭ ಆಗಿಬಿಡ್ತದೆ. ಅದಕ್ಕೆ ಪ್ರಾತಃ ಸಂಕಲ್ಪ ಗದ್ಯ ಅಂತ ಹೇಳಿದ್ರಿಂದ ರಾಯರು ಎಷ್ಟು ಚಂದ ಹೊಸ ಹೆಸರು ತಂದು ಕೊಟ್ರು. ಅದರ ಅಭಿಪ್ರಾಯ ಏನಾಯ್ತು ಅಂತ ತಿಳಿದುಕೊಂಡ್ವಿ ನಾವೀಗ. ಅದಕ್ಕೆ ಪ್ರಾತಃ, ಪ್ರಾತಃ ಅನ್ನೋ ಶಬ್ದಕ್ಕೆ ಪ್ರಾತಃ ಕಾಲ, ಕಾಲಕ್ಕೆ ಅಭಿಮಾನಿಗಳಾದವರು ವಾಯುದೇವರು. ಆ ವಾಯುದೇವರಿಗೆ ಒಂದು ರೂಪ, ಪ್ರಾತ ಎಂಬ ಹೆಸರಿನ ರೂಪ. ಆ ರೂಪದಿಂದ ಪ್ರಾತಃ ಕಾಲಕ್ಕೆ ಅಭಿಮಾನಿಗಳಾಗಿದ್ದಾರೆ. ಅಷ್ಟೇ ಅಲ್ಲ, ಗುರು ಶಿಷ್ಯರು ಪಾಠವನ್ನ ಹೇಳ್ತಾ ಪ್ರವಚನವನ್ನ ಮಾಡ್ತಾ ಇದ್ದಾಗ ಅವರಲ್ಲಿ ಒಂದೊಂದು ರೂಪದಿಂದ ಪ್ರವೇಶ ಮಾಡ್ತಾರ. ಆದ್ದರಿಂದಲೂ ಅವರಿಗೆ ಪ್ರಾತಃ ಅಂತ ಕರೀತಾರೆ. ಹೀಗಿರುವಂತಹ ವಾಯುದೇವರ ಪ್ರಾತಃ, ವಾಯುದೇವರ
ಸಂಕಲ್ಪ ಆ ವಾಯುದೇವರ ಮೂಲಕವಾಗಿ ಮಾಡುವಂತಹ ಸಂಕಲ್ಪ ಅದು ಕರ್ಮಪಾವನವೆನಿಸಿರುವಂತಹದ್ದು. ಅದನ್ನ ಗದ್ಯ ರೂಪದಲ್ಲಿ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ರಾಯರು. ಇದೇ ಪ್ರಾತಃ ಸಂಕಲ್ಪ ಗದ್ಯದ ಹೆಸರಿನ ಅರ್ಥ. ಇನ್ನು ಮುಂದೆ ಗ್ರಂಥದಲ್ಲಿ ಏನಿದೆ ಅಂತ ನೋಡಬೇಕು. ಇವತ್ತು ಎಷ್ಟು ಹೇಳಲಿಕ್ಕೆ ಸಾಧ್ಯ ಇದೆ ಅಷ್ಟನ್ನು ಮಾತ್ರ ಹೇಳುವ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಎಲ್ಲಾನು ಹೇಳ್ತೀನಿ ಅಂತ ಒಮ್ಮೆ ಹೊರಡಬಾರ್ದು. ಒಂದು ವಾಕ್ಯರ ಪೂರ್ಣ ಆಗ್ತದಿಲ್ಲೋ ಗೊತ್ತಿಲ್ಲ, ಅಂತೂ ಹೇಳಿರೋಣಂತ, ಸಂಕ್ಷೇಪವಾಗಿ ಹೇಳೋಣಂತ. ಏನಾಯ್ತು? ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣು ಪ್ರಣಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಕರ್ಮ ಕರಿಷ್ಯೆ. ಇದೇ ಕರ್ಮ. ಈಗೇನು ಪ್ರವಚನ ಕರ್ಮ ಕರಿಷ್ಯೆ, ಪ್ರವಚನವನ್ನು ಮಾಡೋದು. ಮೊದಲನೇ ವಾಕ್ಯ ಏನು? ಮೊದಲನೇ ವಾಕ್ಯ ಏನು ಹೇಳ್ತದೆ ಅಂದ್ರೆ, ಬಹಳ ಬುದ್ಧಿವಂತರಿದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ರಾಯರು ಬಹಳ ಬುದ್ಧಿವಂತರು. ನಾವು ಅವರ ಜ್ಞಾನ, ಅವರ ಗ್ರಂಥಗಳ ಆಕಾರ ನೋಡ್ಲೇ ಇಲ್ಲ. ಬರೇ ಮಹಿಮಾದೊಳಗ ಅದರೊಳಗೆ ಕೂತ್ಬಿಟ್ಟಿ ನಾವು. ಮಠ ಕಟ್ಟಿ ದೊಡ್ಡ ವೃಂದಾವನ ಮಾಡಿ, ಕವಚ ಹಾಕಿ, ಆರತಿ ಮಾಡಿ, ಪಂಚಾಮೃತ ಮಾಡಿ, ಅವ್ರು ಬಡ್ಕೊಂಡ್ರೆ ಬಡ್ಕೊಂಡ್ರು. ಗ್ರಂಥ ಹೋದ್ರೋ ನಮ್ದು ಅಂತ. ನಮ್ಗೊಬ್ರು ಹಿರಿಯರು ಒಂದು ಕಥೆ ಹೇಳಿದ್ರು, ನಿಮಗೂ ತಿಳಿಲಿ ಅಂತ ಹೇಳಿರ್ತೀನಿ. ನನಗೇನಾಗ್ತದೆ ನೆನಪಾದ್ಮೇಲೆ ಹೇಳ್ಬಿಡೋ ಪ್ರಸಂಗ ನಂದು. ಇಲ್ಲಾಂದ್ರೆ ರಾತ್ರಿ ನಿದ್ದೆ ಬರಂಗಿಲ್ಲ. ನಂಗೆ ಈಗ ನೆನಪಾಗಿದೆ ಒಂದು ಕಥೆ, ನಾ ಹೇಳಲಿಲ್ಲ ಅಂತ ಇಟ್ಕೊಳ್ರಿ, ನಂಗೆ ರಾತ್ರಿ ನಿದ್ದೆ ಬರಂಗಿಲ್ಲ. ಯಾರಿಗೆ ಬಿಸಿ ಹೇಳ್ಬೇಕು ನಾ ಆಮೇಲೆ? ನೀವೆಲ್ಲ ಇರೋದಿಲ್ಲ ಬೇರೆ, ಯಾರಿಗೆ ಹೇಳ್ಬೇಕು ಅವ್ರು ಕೇಳಂಗಿಲ್ಲ. ಇದೊಂದು ಸಮಸ್ಯೆ ಅದ. ಏನಾಯ್ತು? ರಾಯರ ಹತ್ರ ಸೇವಾ ಮಾಡ್ಲಿಕ್ಕೆ ಇಬ್ರು ಬಂದಿದ್ರಂತೆ. ಇಬ್ರು ಆಚಾರ ಬಂದಿರ್ತಾರೆ. ಬಾಳಾಚಾರ ಕೃಷ್ಣಾಚಾರ ಅಂತ ಇಬ್ರು ಯಾರೋ ಆಚಾರ ಬಂದಿದ್ರಂತೆ. ಆ ಬಾಳಾಚಾರ ಕೃಷ್ಣಾಚಾರ ಇಬ್ರು ಬಂದಾರ, ರಾಯರ ಸೇವಾ ಮಾಡ್ಲಿಕ್ಕತ್ತಾರ. ಇಬ್ಬರಿಗೂ ಒಂದೊಂದು ಉದ್ದೇಶ ಇತ್ತು. ನಮಗೊಂದು ಇದು ಆಗ್ಬೇಕು, ನಮಗೊಂದು ಅದು ಆಗ್ಬೇಕು. ಪಾಪ ಸರ್ ಬಿಡ್ರಿ, ನಾವೇನು ರಾಯರ ಹತ್ರ ಹೋಗಲಕ್ಕೆ ಹಂಗ ಪುಕ್ಸಟ್ಟೆ ಏನು ಹೋಗೋದಿಲ್ಲ, ನಾವು ಬೇಕಂತ ಹೋಗಿರ್ತೀವಿ. ನಾವೇನು ಹಂಗ ರಾಯರ್ ನೋಡ್ಬೇಕು ಅಂತ ಹಿಂಗೇನಿಲ್ರಿ. ನಮ್ದು ಇತ್ತು ಅನಾಯಸನ ರಾಯರ ದರ್ಶನ ಆತು ಅಂತ ಹಿಂಗೆ ಹೇಳಿರ್ತೀವಿ ನಾವು. ಅದಕ್ಕೆ ಹೋದ್ರು, ಸೇವಾ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಒಬ್ರು ಇಟ್ಕೊಂಡ್ರಿ ಪಂಚಾಮೃತ, ಪ್ರದಕ್ಷಿಣಿ, ಆಮೇಲೆ ಅಷ್ಟೋತ್ತರ, ಹಿಂಗೆಲ್ಲ ಪ್ರದಕ್ಷಿಣಿ ಎಲ್ಲ ಮಾಡೋದು. ಅವೆಲ್ಲ ಮಾಡ್ಲಿಕ್ಕತ್ತರು. ಒಂದು ವಾರ ಆತ್ರಿ. ವಾರ ಆದ್ಮೇಲೆ ರಾಯರು ಸ್ವಪ್ನದಾಗ ಬಂದ್ರು. ನಿನ್ ಕೆಲಸ ಆಗ್ತದಪ್ಪ ಅಂತ ಹೇಳಿ ಮಂತ್ರಾಕ್ಷಿ ಕೊಟ್ಟು ಕಳಿಸ್ಬಿಟ್ರು. ಹೊಂಟ್ರು. ಈ ಬಾಜು ಕೂತವ್ರು ಅವರು ಕೃಷ್ಣಾಚಾರ್ಯ ನೋಡ್ರಿ, ಬಾಳಾಚಾರದ ಕೃಷ್ಣಾಚಾರ್ಯ ಇದ್ರಲ್ಲ ಪಾಪ, ಅವರು ಏನೋ ಅನಾಯಸರು ಇಷ್ಟು ದೂರ ಬಂದಿದ್ದೀವಿ, ರಾಯರ ಗ್ರಂಥ ಪಾರಾಯಣ ಮಾಡೋಣ ಅಂತ ತೆಗೆದು ಅಷ್ಟು ಗ್ರಂಥಗಳನ್ನ ಪಾರಾಯಣ ಮಾಡ್ಲಿಕ್ಕೆ ಎತ್ತಿದ್ರಿ. ಒಂದ್ ವಾರದಾಗ ಎಷ್ಟು ಆಗ್ತಾವ್ರಿ? ಅಷ್ಟು ಮುಗಿಯಂಗಿಲ್ಲ. ಏನೋ ಒಂದ್ ಸ್ವಲ್ಪ ಆಗಿತ್ತು. ಆದ್ಮೇಲೆ ಅವ್ರು ಈ ಬಾಳಾಚಾರ ಹೋಗೋ ಕಾಲಕ್ಕೆ ಸುಮ್ ಕೊಡ್ಬೇಕು ಬೇಡ ಇಲ್ಲೇನ ಅಂತ ಕೇಳಿದ್ರು. ಇಷ್ಟು ಕಾರವಾರ ಮಾಡ್ರಿ ಇಲ್ಲೇನ ಅಂತ ಕೇಳಿ. ಅಂದ್ರೆ ನಿಮ್ಗೇನು ರಾಯರ್ ಕಂಡಿಲ್ಲ ಅಂತ ಕೇಳಿದ್ರು. ಹೌದು, ಇಲ್ಲ, ಯಾಕೆ ನಮಗೆ ನಿನ್ನೆ ಆತ್ರಪ್ಪ ಕೊಟ್ರು, ಮಂತ್ರಾಕ್ಷಿ ಕೊಟ್ರು, ಹೋಗಿ ಬಾ ಒಳ್ಳೇದಾಗ್ತದೆ ಅಂತ ಹೇಳಿದ್ರು. ಏನ್ ಮಾಡ್ಲಿಕ್ಕತ್ತೀರಿ? ಈಗ ಕಾರ್ಬಾರ್ ಮಾಡೋದು ಸುಮ್ ಕೊಡ್ತೀರಿ, ಏನ್ ಮಾಡ್ಲಿಕ್ಕತ್ತೀರಿ? ಇಲ್ಲ, ಗ್ರಂಥ ಯಾರು ಹೇಳ್ಯಾರಿ ನಿಮಗೆಲ್ಲ ಗ್ರಂಥಪ ಅಂತ ಪಾರಾಯಣ ಮಾಡಿ? ಸುಮ್ ಪಂಚಾಮೃತ ಮಾಡಿಸ್ರಿ, ಪ್ರದಕ್ಷಿಣೆ ಹಾಕ್ರಿ, ಸುಮ್ಮ ಅಷ್ಟೋದಕ್ಕೆ ತಗೊಳ್ರಿ, ಮುಗಿದು ಹೋಗ್ತದೆ ಎಲ್ಲಾ ಕೆಲಸ ಅಂತ ಹೇಳ್ಬಿಟ್ರಿ. ಇವ್ರಂದ್ರು, ಯಾಕೋ ಸ್ವಲ್ಪ ಮನಸ್ಸಿನಾಗ ಅನಿಸ್ತು, ನಾನು ಹಂಗ ಮಾಡಿದ್ರೆ ಇಷ್ಟೊತ್ತಿಗೆ ಕೆಲಸ ಆಗ್ತಿತ್ತೋ ಏನೋ ಅಂತ ಒಂದು ಮನಸ್ಸಿನಾಗ ಅನಿಸ್ತು. ಆದ್ರೂ ಇಲ್ಲ, ಬೇಡ, ನಾವ್ ಹಿಡ್ಕೊಂಡಿವಿ, ಇದನ್ನೇ ಮಾಡೋಂತ. ಏನೋ ಒಂದ್ ಸ್ವಲ್ಪ ತಡ ಆಗ್ಬಹುದು ಅಂತ. ಅಷ್ಟು ಗ್ರಂಥ ಒಂದು ಆವೃತ್ತಿ ಮುಗೀತ್ರಿ. ಒಂದ್ ತಿಂಗಳು ಹಿಡಿತು, ಮುಗೀತು. ರಾಯರಲ್ಲಿ ವೃಂದಾವನ ಹತ್ರ ಇದ್ರು. ಅವ್ರು ಅಲ್ಲೇ ಮಲಗ್ತಿದ್ರು, ಅಲ್ಲೇ ಓದ್ತಿರಲ್ಲೇ ಪಾರಾಯಣ ಅಲ್ಲೇ ಎಲ್ಲ ಮಾಡ್ತಿರು. 1 ತಿಂಗಳಾತು, 2 ತಿಂಗಳಾತು, 3ನೇ ಆವೃತ್ತಿ ಬಂತ್ರಿ ಗ್ರಂಥದ್ದು. ಇನ್ನೂ ರಾಯರು ಕಾಣಿಸ್ತಿಲ್ಲ, ಮಂತ್ರಾಕ್ಷತಿಲ್ಲ, ಸ್ವಪ್ನ ಇಲ್ಲ, ಸೂಚನಾ ಇಲ್ಲ, ಏನಿಲ್ಲೇ ಇಲ್ರಿ. ಕೊನೆಗೆ ವಿಚಾರ ಮಾಡಿದವ್ರು, ಇವತ್ತು 3ನೇ ಆವೃತ್ತಿ ಅಥವಾ 4ನೇ ಆವೃತ್ತಿ ಮುಗಿಲಿಕ್ಕೆ ಬಂದದ. ಅವತ್ತು ರಾಯರ ಮುಂದೆ ಹೇರಂತ, ರಾಯರ ಇವತ್ತು 4ನೇ ಆವೃತ್ತಿ ಮುಗಿಸ್ತೀನಿ, ನೀವು ಕಂಡು ಮಂತ್ರಾಕ್ಷತೆ ಕೊಟ್ರ ಚಲೋ, ಇಲ್ಲ ನಾಳಿಂದ ನಾನು ಪಂಚಾಮೃತ ಇಳಿತೀನಿ ಅಂತ ಹೇಳ್ಬಿಟ್ರು. ಸರಳ್ರಿ, ನಮ್ಮಲ್ಲಿ ನಾವು ಹಿಂಗೇನು ಬೆಳೆಯಿಟ್ಟು ದೇವ್ರ ಜೊತೆ ಹೆಂಗ್ ವ್ಯವಹಾರ ಮಾಡ್ತೀವಿ ನಾವು. ದೇವ್ರ ಜೊತೆಗೆ ಹೆಂಗ್ ವ್ಯವಹಾರ ಅಂದ್ರೆ, ನೋಡು, ನಾಳೆ ನನ್ನ ಮಗನ ಇಂಟರ್ವ್ಯೂ ಅದ, ದೇವ್ರ ಈಗ ಹೇಳ್ತೀನಿ, ನನ್ನ ಮಗಗ ಚಲೋ ಕೆಲಸ ಕೊಡಿಸಿದಿ ಅಂದ್ರೆ ನಿನಗೆ 50 ರೂಪಾಯಿ ಪಂಚಾಮೃತ ಮಾಡಿಸ್ತೀನಿ ಅನ್ಬಿಟ್ಟು. ಅವ ದೇವ್ರು ಏನ್ ಮಾಡ್ಬೇಕ್ರಿ? ನಿನ್ನ 50 ರೂಪಾಯಿ ಸಲುವಾಗಿ ಅವ್ನ ನೌಕರಿ ಕೊಡಿಸ್ಬೇಕ ಎಲ್ಲರ ಬಿಸ್ನೆಸ್ ರೀ. ನಮ್ ದೇವ್ರ ಜೊತೆಗೆ ರೀ ನಮ್ದು ಉಳಿದ್ ಬಿಟ್ಬಿಡ್ರಿ. ರಾಯರ ಜೊತೆಗೆ ದೂರೇ ಉಳಿತು. ಹಣಮಪ್ಪ ಸತ್ಯಕ್ಕ ನೋಡು, 1 ವಾರ ಹಾಕೋದ್ ಪ್ರದಕ್ಷಿಣೆ ಹಾಕ್ತೀನಿ, ನಮ್ ಹುಡುಗಗ ಇದನ್ನ ಅಡ್ಮಿಷನ್ ಕೊಡಿಸಿದಿ, ಚಲೋ ಅದ, ಇಲ್ಲ ಮತ್ತೆ ನಾ ಏನ್ ಮಾಡ್ಬೇಕು ಮಾಡ್ತೀನಿ ಅಂತ ಅವ್ನು ಹೆದರ್ಸೋದ್ರಿ ಅವಂಗ. ಅವರು ರಾಯರ ಅವತ್ತಿನ ದಿವಸ ಮುಗಿಸ್ತೀನಿ ಅಂತಂದ್ರು. ನಮ್ಮ ಮಲ್ಕೊಂಡ್ರೆ ಆಗ ಬಂದ್ರು, ಸ್ವಪ್ನದಾಗ ಬಂದ್ರು. ಏನಪ್ಪಾ ಕೃಷ್ಣಾಚಾರ್ಯ, ಬೇಜಾರಾಗಿದೆ ನಿಮಗ? ಹೌದ್ರಿ ಆಚಾರ್ಯ, ಹೌದ್ರಿ ಸ್ವಾಮಿ, ಬಂದವ್ರೆಲ್ಲ ಬಂದು ಪಂಚಾಮೃತ ಆತು, ನೈವೇದ್ಯ ಆತು, ಹೊಂಟ್ರು, ನಂದೇನ್ ಗತಿ ಎಂದ್ರು. ಅದಕ್ಕೆ ರಾಯರ ಒಂದ ಮಾತು ಹೇರಂತ, ಏನಿಲ್ಲ, ನನ್ನ ಹತ್ರ ಬರೋರು ಎಲ್ಲ ಇದಕ್ಕ ಬರ್ತಾರ, ಯಾರೂ ನನ್ನ ಗ್ರಂಥ ಓದೋರ ಬರವಲ್ರಾಗ್ಯಾರ, ನೀವು ಓದೋರು ಬಂದಿರಿ, ನಿಮ್ಮನ್ನ ಕಳಿಸ್ಲಿಕ್ಕೆ ಮನಸ್ಸು ಬರವಲ್ತಾಗ್ಯದ, ಅದಕ್ಕೆ 3 ತಿಂಗಳು ಇಟ್ಕೊಂಡಿನಿ ಅಂತ ಹೇಳಿದ್ರಂತ. ನೆನಪಿಟ್ಕೊಳ್ರಿ. ಅದಕ್ಕೆ ಅವ್ರ ಗ್ರಂಥಗಳನ್ನ ಎಷ್ಟು ಪಾರಾಯಣ ಮಾಡ್ತೀವಿ, ಎಷ್ಟು ಓದ್ತೀವ್ರಿ, ಅಷ್ಟು ಹೆಚ್ಚು ಪ್ರೀತಿರಿ. ಆಮೇಲೆ ಅನುಗ್ರಹ ಆಯಿತು, ಎಲ್ಲ ಸರಿ. ಅದಕ್ಕೆ ಅವ್ರು ಹೇಳಿದ್ರಂತ, ನಿಮ್ಗೆ ಇಷ್ಟು ಪ್ರೀತಿ ಆಗ್ತದೆ, ಇನ್ನೊಂದು 3 ತಿಂಗಳು ಎಲ್ಲೇ ಕೊಡ್ತೀನಿ ಅಂತ ಹೇಳಿರಂತ. ಅಂದ್ರೆ ತಾತ್ಪರ್ಯ, ಅವರ ಗ್ರಂಥಗಳನ್ನ ನಾವು ಅಧ್ಯಯನ ಮಾಡೋದ್ರಿಂದ ಅವರಿಗೆ ಬಹಳ ಪ್ರೀತಿ ಆಗ್ತದೆ. ಅಷ್ಟು ಶ್ರಮ ಇರ್ತದ್ರಿ, ಅಷ್ಟದ್ರೊಳಗೆ ಒಂದು ದೀಕ್ಷಾ ಇರ್ತದೆ, ಗ್ರಂಥಗಳನ್ನು ಬರೆಯೋ ದೀಕ್ಷಾ. ರಾಯರ ಗ್ರಂಥ ಬರೆಯೋ ದೀಕ್ಷಾದ ಬಗ್ಗೆ ಒಂದು ಕಥೆ ಹೇಳ್ತಿದ್ರು, ಆ ಚಂದ. ಏನಾಯ್ತು ಅಂದ್ರೆ, ಒಮ್ಮೆ ಹೊನ್ನಾಳಿಗೆ ಹೋಗಿದ್ರಂತ ರಾಯರು, ಸಂಚಾರ ಮಾಡ್ಕೋತ. ಹೊನ್ನಾಳಿ ಏನ್ರಿ, ಇಲ್ಲಿ ಅಲ್ಲಿ ಇನ್ನೊಂದು ವೃಂದಾವನದ ರಾಯರದು,
ಅದೇ ಮೊದಲು ರಾಯರದು ವೃಂದಾವನ ಆಗಿದ್ದು ಹೊರಗಡೆಗೆ ಮೊದಲನೇದು. ಅದು ಅಭಿನವ ಮಂತ್ರಾಲಯ ಅಂತ ಕರ್ಸ್ಕೊಳ್ಳೋದು. ಈಗ ಎಲ್ಲರೂ ನಮ್ದು ಅಭಿನವ ಮಂತ್ರಾಲಯ ಅಂತ ಹೇಳ್ಕೊತಿರ್ತಾರೆ ಬಿಟ್ಟರೆ ಏನು ಸಮಸ್ಯೆ ಇಲ್ಲ. ಅದಕ್ಕೆ ಅಲ್ಲಿ ಬಂದ್ರು ಆವಾಗ ರಾಯರು ಸಂಚಾರ ಮಾಡ್ಕೋತ ಬಂದಾರ. ಗ್ರಂಥ ಬರೀಬೇಕು. ಆವಾಗಿನ ಕಾಲಕ್ಕೆ ಈ ಮಸಿ ಗಿಸಿ ಎಲ್ಲ ಗದು ತಾಕ್ತಿ ಎಲ್ಲ ಇರ್ಬೇಕು. ಅದು ಅವು ನಮ್ಮಂಥವು ಯಾವ ಎಡವಟ್ಟು ಶಿಷ್ಯಂದ್ರೆ ಇರ್ತಾವ್ರಿ, ಎಲ್ಲ ಬಿಟ್ಟು ಬಂದ್ಬಿಟ್ಟಿದ್ರಂತ. ಎಲ್ಲ ಬಿಟ್ಟು ಬಂದ್ಬಿಡಿ. ಈಗ ಕೆಲವ್ರು ಹಂಗೆ ಇರ್ತಾರ್ರಿ, ಸ್ವಾಮಿಗಳ ಜೊತೆಗೆ ಹೋಗು ಅವಸರದಾಗ ಸ್ವಾಮಿಗಳು ಶಾಟಿ ಪಾದಕ ಎಲ್ಲ ಹಿಂದಿನ ಊರ್ನಾಗ ಇಟ್ಟು ಬಂದ್ಬಿಟ್ಟಿರ್ತಾರೆ. ಪುಣ್ಯ ರಾಮದೇವ್ರ ಪೆಟ್ಟಿಗೆ ಹೊರಗೆ ಇಟ್ಟು ಬಂದಿರೋದಿಲ್ಲ. ಅದೊಂದು ಸಮಸ್ಯೆ ಚಲೋ ಅದು. ಅಲ್ಲೇ ಒಮ್ಮೆ ಆಗ್ಯದ್ರಿ, ಅದೊಂದು ಕಥೆ ಆಗ್ಯದ. ರಾಮದೇವ್ರ ಪೆಟ್ಟಿಗೆ ಒಂದು ಊರಾಗ, ಸ್ವಾಮಿಗಳು ಒಂದು ಊರಾಗ ಆಗಿಬಿಟ್ರೆ. ಸ್ವಾಮಿಗಳು ಪೂಜಾ ಕೊಡ್ಲಿಕ್ಕೆ ಪೆಟ್ಟಿಗೆ ಅಂತಾರೆ, ಅಲ್ಲೇ ಉಳ್ದರೆ ಅಂದ ನಾವು ಶಿಷ್ಯ. ಪೆಟ್ಟಿಗೆ ಅಂದ್ರೆ ಸ್ವಾಮಿಗಳು ಅಲ್ಲೇ ಅದರಿಂದ ಮತ್ತೆ ತರಲಿಲ್ಲ, ನೀವು ಅಲ್ಲಿಲ್ಲ ಬಂದ್ಬಿಟ್ಟಿನ ಹತ್ತಿ ಅಂದ ನಾವು. ಯೂ ಕರ್ಮನಿ ಅಂತ ಮತ್ತೆ ಸ್ವಾಮಿಗಳು ಅಲ್ಲಿಂದ ಕಾರ್ ಮಾಡ್ಕೊಂಡು ರಾಮದೇವ್ರ ಪೆಟ್ಟಿಗೆ ತರೋ ಪ್ರಸಂಗ ಬಂತ್ರಿ. ಯಾಕೆ ಹೇಳ್ತಿರ್ತೀನಿ ಅಂದ್ರೆ ಇಂಥವು ನಮ್ಮಲ್ಲಿ ಶಾಳ್ಯಾರು ಇರ್ತಾರ ಅಂತ ತಿಳ್ಕೊಂಡು ಬಿಟ್ಟು ಬಂದ್ಬಿಟ್ಟಿದ್ರು. ರಾಯರ ಗ್ರಂಥ ಬರೀಬೇಕು. ಒಂದು ದಿವಸ ಟೈಮ್ ವೇಸ್ಟ್ ಮಾಡಿಲ್ರಿ, ಒಂದು ದಿವಸ ಸಮಯ ವ್ಯರ್ಥ ಮಾಡೋ ಪ್ರಸಂಗ ಇಲ್ಲೇ ಇಲ್ಲ. ಬರೀಬೇಕು, ಬರ್ಲಿಕ್ಕೆ ಕೂತ್ಕೊಂಡ್ರು, ಮಷಿ ಇಲ್ಲ ತೊಗೊಂಬಂದ್ರೆ ಇಲ್ಲ ಅಂದ್ರು. ಮತ್ತೆ ಕೇಳ್ಪ ಈ ಊರ್ನಾಗ ಯಾರಿದ್ದಾರೆ ಕೇಳು ಅಂದ್ರು. ಯಾರು ಇಲ್ಲ, ಆ ಕಡೆ ಬಾಜುಕ ಶ್ರೀನಿವಾಸಾಚಾರ ಅಂತ ಇದ್ದಾರ್ರಿ, ಅವ್ರ ಅವರು ಗ್ರಂಥ ಬರೀತಾರೆ. ಶ್ರೀನಿವಾಸ ತೀರ್ಥರು ರಾಯರ ಅನುಗ್ರಹಕ್ಕೆ ಪಾತ್ರರಾದವ್ರು, ಮಹಾನ್ ಭಾವರು. ಅವ್ರ ದೀಕ್ಷಾ ಎಂಥದ್ದು ಅಂದ್ರೆ ಇವ್ರು ಹೋದ್ರಿ, ಮಸಿ ತಗೊಂಡ್ ಮಾದ್ರೆ ಒಂದು ತಾಸ್ರಿ. ರಾಯರಷ್ಟು ತಂಗ ಮತ್ತೆ ಬೇರೆ ಕೆಲಸ ಮಾಡ್ಲಿಕ್ಕೆ ಅಂತ ಇಟ್ಕೊಳ್ರಿ. ಬಂದ್ರು, ಏನು ಉಪ್ಪು ತಗೊಂಬಂದ್ರೆ ಸಮುದ್ರಕ್ಕೆ ಹೋದ್ರಗತ್ತೆ ಮಾಡ್ತೀಯಲ್ಲೋ ನೀನು, ಇಷ್ಟೊತ್ತೆ ಆಗ್ಬೇಕಾಯ್ತು. ಇಲ್ಲ ಆಚಾರ ಇಂಕ್ ಮಡಿಲಿ ಇಟ್ಟಿದ್ರು. ಇಂಕ್ ಮಡಿಲ್ ಬೇರೆ ಇಡ್ತಾರ ರಾಯರು ಬೇಕು ಅಂತೇಳಿ. ಏನು ಇಂಕ್ ಮಡಿ ಏನು ಇಟ್ಟಿದ್ದು ಏನು ಹೇಳು ಅಂದ್ರು. ಏನಿಲ್ಲ, ಅದು ತುಂಗಾಕ್ಕ 12 ವರ್ಷಕ್ಕೊಮ್ಮೆ ಗಂಗಾ ಬರ್ತಾಳೆ. ತುಂಗಾಕ್ಕ 12 ವರ್ಷಕ್ಕೊಮ್ಮೆ ಗಂಗಾ ಬರ್ತಾಳ. ಆ ಗಂಗಾ ಬಂದಾಗ ಸನ್ನಿಧಾನ ಇರ್ತದಲ್ಲ, ಆ ನೀರನ್ನ ತುಂಬಿಟ್ಕೊಂಡು ಅದ್ರೊಳಗೆ ಇಂಕ್ ಮಾಡಿ ಇಟ್ಕೊಂಡಾರ. ಅದಕ್ಕೆ ಮ್ಯಾಲೆ ಭರಣಿ ಒಳಗ ಇಂಕ್ ಇಟ್ಟಿದ್ರು. ಸೊ ಸ್ನಾನ ಮಾಡಿಕೊಡೋ ತನಕ ತಡ ಆತು ಅಂತ ಹೇಳಿದ್ರಂತ. ಇಷ್ಟು ಆಶ್ಚರ್ಯ ಆತು. ರಾಯರು ಅವ್ರನ್ನ ಕರೆಸಿ ಅವ್ರನ್ನ ಮಾತಾಡಿಸಿ ಗ್ರಂಥಗಳನ್ನ ನೋಡಿ ಅನುಗ್ರಹ ಮಾಡಿ, ನೀವು ಗೃಹಸ್ಥರಲ್ಲ, ನೀವು ಮತ್ತೊಬ್ಬ ಸ್ವಾಮಿಗಳು ಅಂತ ತಿಳ್ಕೊಂಡು ಹೇಳಿ ತೀರ್ಥ ಪದವಿ ಕೊಟ್ಟು, ತಮ್ಮ ಹೆಸರಿನೊಳಗಿಂದ ತೀರ್ಥ ತೆಗೆದುಕೊಟ್ಟು, ಅದಕ್ಕೆ ಎಲ್ಲೂ ರಾಯರು ತಮ್ಮ ಗ್ರಂಥದಾಗ ರಾಘವೇಂದ್ರ ತೀರ್ಥ ಅಂತ ಬರ್ಕೊಂಡಿಲ್ರಿ. ಇದ್ರ ತಳಗ ಕೊನೆಗೆ ನೋಡ್ರಿ, ರಾಘವೇಂದ್ರಾಖ್ಯ ಯತಿನ, ರಾಘವೇಂದ್ರ ಎಂಬ ಯತಿಗಳು ಅಂತ ಹೊರತಾಗಿ ರಾಘವೇಂದ್ರ ತೀರ್ಥ ಅನ್ನಂಗಿಲ್ಲ. ಅಷ್ಟು ಗ್ರಂಥ ಬರೆಯೋ ದೀಕ್ಷಾ, ಬರೆದವ್ರ ಮೇಲೆ ಪ್ರೇಮ, ಓದೋರ ಮೇಲೆ ಪ್ರೇಮ. ಅದಕ್ಕೆ ಹೆಂಗೆ ನಾವು ರಾಯರ ಅಷ್ಟೋತ್ರ ಮಾಡ್ತೀವಿ, ಪ್ರದಕ್ಷಿಣೆ ಹಾಕ್ತೀವಿ, ಪಾರಾಯಣ ಮಾಡ್ತೀವಿ, ಅಷ್ಟೋ ಎಲ್ಲದಕ್ಕೂ ಸರಿ, ಎಲ್ಲಕ್ಕೂ ಮಿಗಿಲಾಗಿ ಹಸ್ತೋದಕವೋ ಪಂಚಾಮೃತವೋ ಪಾದೋದಕವೋ ಎಲ್ಲಕ್ಕೂ ಮಿಗಿಲಾಗಿ ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಅವರಿಗೆ ಬಹಳ ಪ್ರೀತಿ ಉಂಟಾಗ್ತದೆ ಅನ್ನುವಂಥದ್ದು ಈ ಪ್ರಸಂಗದಲ್ಲಿ ನಾನು ಹೇಳಲಿಕ್ಕೆ ಹೊರಟದ್ದು. ಈಗ ಗ್ರಂಥದ ಮೊದಲನೇ ವಾಕ್ಯವನ್ನ ನೋಡೋ ಪ್ರಯತ್ನ. ಏನಿದೆ ಮೊದಲನೇದ್ದು? ನೀವು ಎಲ್ಲ ಕಾರ್ಯಕ್ರಮ ಶುರು ಮಾಡೋ ಕಾಲಕ್ಕೆ ಏನ್ ಮಾಡ್ತಿರ್ತೀರಿ ಹೇಳಿ ನೋಡಂತ? ಹರಿಹಿ ಓಂ ಅಂತಿರೋ ಇಲ್ಲ? ಅದನ್ನೇ ಅಂದ್ರೆ ರಾಯರು ಹರಿಹಿ ಓಂ ಅಂತೆ ಅಂದ್ರೆ, ಬೇರೆ ಏನಂದಿಲ್ಲ. ಆ ಹರಿಹಿ ಓಂ ಅನ್ನುವುದು ಎಷ್ಟು ಚಂದ ಅಂದಿರ್ಬೇಕ್ರಿ. ನಾವು ಓಂ ಅಂದ್ರೆ ಹೆಂಗ್ ಮುಗಿತ್ ನಮ್ದು ಅಂದಾಯ್ತಲ್ಲ ಚರ್. ಈಗ ಅಂದ್ರಲ್ಲ ಮತ್ತೆ 2 ಸಲ ಅಂದ್ರೆ ಇಷ್ಟೊತ್ತಿಗೆ ಓಂ ಅಂತ ಹೇಳಿ. ನಾವು ಓಂಕಾರವನ್ನ ಹೇಳಿದರೆ ಹೀಗೆ ಹೇಳ್ತೀವಿ. ರಾಯರು ಓಂಕಾರವನ್ನ ಹೇಳಿದ್ರೆ, ರಾಯರು ಹೆಂಗ ಓಂಕಾರ ಹೇಳಿಕತ್ತಾರ ಅಂದ್ರೆ ತಾವು ಹೇಳಿಕತ್ತಾರ ಅಂತಲ್ಲ. ನಮ್ಮ ಗುರುಗಳು ಅಸ್ಮದಾದಿ ಗುರುಣಾಂ ಶ್ರೀಮದಾನಂದ ತೀರ್ಥ ಶ್ರೀಮತ್ ಚರಣಾನಾಂ, ನಮ್ಮ ಆದಿಗುರುಗಳಾದ ಶ್ರೀಮದಾನಂದ ತೀರ್ಥರು ಯಾವ ರೀತಿಯಾಗಿ ಓಂಕಾರವನ್ನ ಹೇಳ್ತಿದ್ರು, ಓಂಕಾರವನ್ನ ಉಪಾಸನೆ ಮಾಡ್ತಿದ್ರು, ಓಂಕಾರದಿಂದ ಭಗವಂತನ ಗುಣಚಿಂತನೆ ಮಾಡ್ತಿದ್ರು ಅನ್ನೋದನ್ನ ಹೇಳ್ತಿದ್ದಾರೆ. ಏನಾಗ್ತದ್ರಿ, ಇಡೀ ಗ್ರಂಥ ಓದಿದ್ರು ಎಲ್ಲಿಗೆ ಅನ್ವಯ ಮುಗೀತು, ಎಲ್ಲಿಗೆ ಸಂಬಂಧ ಆತು ಅಂತ ಗೊತ್ತಾಗಿಲ್ಲ. ಅದೊಂದು ಸಮಸ್ಯೆ ಇದೆ ಈ ಗ್ರಂಥ. ಯಾಕಂದ್ರೆ ಬಹಳ ದೊಡ್ಡ ವಾಕ್ಯ ಆಗ್ಬಿಡ್ತಾವ. ಬಹಳ ದೊಡ್ಡ ವಾಕ್ಯ ಆದ್ರೆ ಎಲ್ಲಿಗೆ ಹೋತು ಎಲ್ಲಿಗೆ ನಿಂತ್ಕೊಂತು ಗೊತ್ತಾಗಂಗಿಲ್ಲ. ಅದಕ್ಕೆ ಎಲ್ಲಿಗೆ ತಗೋಬೇಕು? ಪ್ರತಿ ವಿಶೇಷಣಗಳು ಅಸ್ಮದಾದಿ ಗುರುಣಾಂ ಶ್ರೀಮದಾನಂದ ತೀರ್ಥ ಶ್ರೀಮಚ್ಚರಣಾನಾಂ. ಶ್ರೀಮದಾನಂದ ತೀರ್ಥ ಶ್ರೀಮಚ್ಚರಣಾನಾಂ, ನಮಗೆ ಆದಿಗುರುಗಳಾದ ಶ್ರೀಮದ್ ಆಚಾರ್ಯರೇನಿದ್ದಾರಲ್ಲ, ಇದಕ್ಕೆ ಎಲ್ಲಾನು ವಿಶೇಷಣ ಸೇರ್ಸ್ಕೊತ ಹೋಗಬಹುದು. ಯಾವ್ದ್ಯಾವುದು? ಓಂಕಾರೋಪಾಸನೆ ಮಾಡ್ತಾರ, ಹಂಗಿದ್ದಾರ, ಹಿಂಗಿದ್ದಾರ, ಪಾಪಾವಿದ್ದ ದೈತ್ಯ ಪೂಗಾವಿದ್ದ ಶ್ರೀ ವಿಷ್ಣು ಭಕ್ತ್ಯಾದಿನಂತ ಇವೆಲ್ಲವೂ ಇದ್ದಾರೆ. ಹೀಗೆ ಒಂದೊಂದನ್ನ ಅದಕ್ಕೆ ವಿಶೇಷಣವನ್ನಾಗಿ ಮಾಡ್ತಾ ಹೋಗ್ಬಹುದು. ಎಷ್ಟು ವಿಶೇಷಣ ಕೊಟ್ಟಿರಬಹುದು? ವಾಯುದೇವರಿಗೆ ಎಷ್ಟು ವಿಶೇಷಣಗಳು ಹೇಳಿರಬಹುದು? ಇದು ಒಂದು ವಾಯುಸ್ತುತಿ. ಇದು ಎಂಥ ವಾಯುಸ್ತುತಿ? ಇದು ತ್ರಿವಿಕ್ರಮ ಪಂಡಿತಾಚಾರ್ಯರು ಬರೆದ ವಾಯುಸ್ತುತಿಗಿಂತ ಭಿನ್ನವಾದ ವಾಯುಸ್ತುತಿ. ಇದು ಎಂಥ ವಾಯುಸ್ತುತಿ? ಇದು ನಾರಾಯಣ ಪಂಡಿತಾಚಾರ್ಯ ಬರೆದಿರುವಂತಹ ಸುಮಧ್ವಿಜಯಕ್ಕಿಂತಲೂ ಭಿನ್ನವಾದ ವಾಯುಸ್ತುತಿ. ಅದರಲ್ಲಿ ಬಂದಿರುವಂತಹ ಅಂಶಗಳು ಉಂಟು, ಇಲ್ಲ ಅಂತಲ್ಲ, ಸಹಜವಾಗಿ ಬರುವಂತಹದ್ದು. ವಾಯುದೇವರ ಮಹಿಮೆಯನ್ನ ಹೇಳಲಿಕ್ಕೆ ಹೊರಟಾಗ ಆ ಗ್ರಂಥಗಳಲ್ಲಿ ಈ ಗ್ರಂಥಗಳಲ್ಲಿ ಬಂದಿರುವಂತಹ ಒಂದೆರಡು ಝಲಕ್ಗಳು ಬಂದೇ ಬರ್ತಾವೆ, ಬರ್ಲಿ, ಅದೇನು ಸಮಸ್ಯೆ ಇಲ್ಲ. ರಾಯರು ಸ್ತೋತ್ರ ಮಾಡಿದ ವಾಯುದೇವರು ಸ್ವಲ್ಪ ಭಿನ್ನವಾಗಿ ನಿಲ್ತಾರೆ. ಉಳಿದ ವಾಯುಸ್ತುತಿಗಳಿಗಿಂತಲೂ ರಾಯರ ವಾಯುಸ್ತುತಿ ಬಹಳ ಭಿನ್ನವಾಗಿ ನಿಲ್ತದೆ. ಹೆಸರು ಪ್ರಾತಃ ಸಂಕಲ್ಪ ಗದ್ಯ ಅಂತಿದ್ರು.
ರಾಯರು ಬರೆದ ವಾಯುಸ್ತುತಿ. ರಾಯರು ಬರೆದ ವಾಯುಸ್ತುತಿ. ಹಾಗೆ ಹೇಗೆ ನಾವು ನಾರಾಯಣ ಪಂಡಿತಾಚಾರ್ಯರ ಸುಮಧ್ವ ವಿಜಯವನ್ನು, ತ್ರಿವಿಕ್ರಮ ಪಂಡಿತಾಚಾರ್ಯರ ವಾಯುಸ್ತುತಿಯನ್ನು ಹೇಳ್ತೀವೋ ಅದೇ ರೀತಿಯಾಗಿ ರಾಯರು ಬರೆದ ವಾಯುಸ್ತುತಿಯನ್ನು ನಾವು ಹೇಳಬೇಕು. ಆಗ ಮಾತ್ರ ವಾಯುದೇವರ ಮಹಿಮೆಯನ್ನು ನಾವು ಇನ್ನಿಷ್ಟು ಹೆಚ್ಚು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಏನು ವಾಯುದೇವರ ಮಹಿಮೆ? ಓಂ ಲೌಕಿಕ ವೈದಿಕ ಭೇದ ಭಿನ್ನ. ಇನ್ನು ಅದು ಪೂರ್ಣ ಸೆಂಟೆನ್ಸ್ ಮುಗಿಯೋ ತನಕ ಶಬ್ದ ಕೇಳಿಸ್ಕೊಳ್ರಿ. ಮೊದಲನೇದ್ದು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ, ಅಂದ್ರೆ ಹೆಚ್ಚು ಹೆಚ್ಚು ರಿಪೀಟ್ ಮಾಡಿ ಹೇಳ್ತೀನಿ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ನಾರಾಯಣ ಮಂತ್ರಾರ್ಥ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ ಅಸ್ಮದಾದಿ ಗುರುಡಾಂ ಶ್ರೀಮದಾನಂದ ತೀರ್ಥ ಶ್ರೀಮಚ್ಚರಣಾನಾಂ. ಒಂದು ವಿಶೇಷಣ. ಪಾಪ ವಿದ್ಧ ದೈತ್ಯ ಪೂಗಾ ವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣ ಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವ ನಿಯಾಮಕ ಪರಮದಯಾಲು ಕ್ಷಮಾ ಸಮುದ್ರ ಭಕ್ತ ವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ ಅಸ್ಮದಾದಿ ಗುರುಣಾಂ ಶ್ರೀಮದಾನಂದ ತೀರ್ಥ ಶ್ರೀಮಚ್ಚರಣಾನಾಂ. ಅಜ್ಞಾನಾರ್ಥಿ ಜ್ಞಾನ ಯೋಗ್ಯ ಭಗವತ್ ಕೃಪಾ ಪಾತ್ರ ಭೂತ ಸಲ್ಲೋಕ ಕೃಪಾಲು ಶ್ರೀ ಬ್ರಹ್ಮ ರುದ್ರಾದ್ಯರ್ಥಿತ ಭಗವದಾಜ್ಞಾಂ ಶಿರಸಿ ಪರಮಾಧರೇಣ ಅನರ್ಘ್ಯ ಶಿರೋರತ್ನವನ್ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾ ಹಾರವದ್ರದಿ ನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛಯ ಕರ್ಮ ಭುವಿ ಅವತೀರ್ಣಾನಾಂ ಅಸ್ಮದಾದಿ ಗುರುಣಾಂ ಶ್ರೀಮದಾನಂದ ತೀರ್ಥ ಶ್ರೀಮಚ್ಚರಣಾನಾಂ ತಥಾ ಅವತೀರ್ಯ ಸಕಲ ಸತ್ಶಾಸ್ತ್ರ ಕರ್ತॄಣಾಂ ಅಸ್ಮದಾದಿ ಗುರುಣಾಂ ಸರ್ವದುರ್ಮತ ಭಂಜಕಾನಾಂ ಅಸ್ಮದಾದಿ ಗುರುಣಾಂ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಶ್ರೀಮದಾನಂದ ತೀರ್ಥ ಶ್ರೀಮಚ್ಚರಣಾನಾಂ. ಎಷ್ಟು ಚಂದ ಆಗಿದೆ ರೀ. ಕೇಳ್ತಾ ಇದ್ರನೆ ಮತ್ತೆ ಕೇಳಬೇಕು ಅನ್ನೋ ಹಾಗಿದೆ. ಅರ್ಥ ಆಗೋದು ಬಿಡೋದು ಮುಂದಿನ ವಿಷಯ ರೀ. ಕೆಲವೊಮ್ಮೆ ಏನಾಗ್ತಿರ್ತದೆ ಅಂದ್ರೆ ಏನು ಅರ್ಥ ಆಗಿರಂಗಿಲ್ಲ, ಆದ್ರೆ ಆಗಿಲ್ಲ ಅಂತ ಹೇಳ್ಕೊಳಿಕ್ ಮನಸ್ಸು ಬರಂಗಿಲ್ಲ. ಆಜುಬಾಜು ಕೂತವ್ರು ನೋಡ್ತಿರ್ತೀವಿ, ಅವ್ರಿಗೆ ಅರ್ಥ ಆತೇನೋ ಆಗಿಲ್ಲೇನೋ ಅಂತ. ಅವರು ನಮ್ಮಂಗ ಗೋಣಾಡಿಸಿದ್ರೆ ನಾವು ಹಂಗ ಗೋಣಾಡಿಸ್ಬಿಡ್ತೀವಿ. ಅವ್ರಿಗೆ ತಿಳಿದು ಅಂದ್ರೆ ನಾವು ಹಂಗ ಮುಖ ಅಳಿಸಿರ್ತೀವಿ. ಯಾಕಂದ್ರೆ ನಮ್ದು ಮಂದಿನ ನೋಡ್ಕೊಂಡ್ರಿ ಗುಂಪಿನ್ಯಾಗ ಗೋವಿಂದರಿ, ನಮ್ದು ಸ್ವಂತ ಗೋವಿಂದ ಅಂತ ಇರಂಗೇ ಇಲ್ಲ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ನಾರಾಯಣ ಮಂತ್ರಾರ್ಥ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ. ವಾಯುದೇವರ ಮೊದಲನೇ ವಿಷಯ ಏನ್ ಹಂಗಂದ್ರ, ನಮ್ಮ ಆಚಾರ್ಯರು ಅಸ್ಮದಾದಿ ಗುರುಡಾಂ ಶ್ರೀಮದಾನಂದ ತೀರ್ಥ ಶ್ರೀಮಚ್ಚರಣಾನಾಂ ನಮ್ಮ ಗುರುಗಳಾದ ವಾಯುದೇವರು ಓಂ ಅಂತ ಹೇಳಿದರು. ಮುಗಿದಿಷ್ಟೇ ಕೆಲಸ. ಇಷ್ಟು ಹೇಳಿ ಕಷ್ಟ ರೇ ಆಚಾರ. ಇಷ್ಟು ಹೇಳಿ ಕಷ್ಟ. ನೀವೇ ಶ್ರಮ ತಗೊಂಡ್ರಿ, ಅವರೇ ಶ್ರಮ ತಗೊಂಡ್ರು. ಅಪ್ಪಿ ಓಂಕಾರದ ಬಗ್ಗೆ ಬಹಳಷ್ಟು ಮಾತಾಡಬೇಕಾಗ್ಯದಪ್ಪಿ. ಅದಕ್ಕೆ ಓಂಕಾರದ ಬಗ್ಗೆ ಹೇಳಲಿಕ್ಕೆ ಹೊರಟಾಗ ಒಂದು ಕಥೆ ನೆನಪಾಗ್ತದ್ರಿ. ಏನ್ ನೆನಪಾಗ್ತದ ಅಂದ್ರೆ, ರಾಘವೇಂದ್ರ ವಿಜಯದೊಳಗೆ ಒಂದು ಕಥೆ ಬಂದದ್ರಿ. ಬಹಳ ಮಂದಿಗೆ ನಮಗೆ ಗೊತ್ತಿಲ್ಲ. ನಮಗ್ ಗೊತ್ತಿಲ್ಲ ಅಂಬುದು ಗೊತ್ತಿಲ್ಲ, ಇದೊಂದು ಸಮಸ್ಯೆ ಅದ. ಗೊತ್ತಿಲ್ಲ ಅಂತ ಗೊತ್ತಿದ್ರೆ ಒಂದ್ ಚಲೋ ಇರ್ತದೆ. ಗೊತ್ತಿಲ್ಲ ಆಚಾರ ನಮಗ ಹಂಗ ಹೇಳಂಗಿಲ್ರಿ. ನಾವು ಗೊತ್ತಿಲ್ಲ ಅಂಬುದನ್ನು ಹೇಳಲಿಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಅಸಹ್ಯ ಆಗ್ಬಿಡ್ತದೆ ನಮಗೆ. ಏನೋ ಸರ್ವಜ್ಞ ಶಿಖಾಮಣಿಗಳು ಇವರು, ಸರ್ವಜ್ಞರ ತುಂಡಿ ಇವರು, ಸರ್ವಜ್ಞರ ಅಂಶ ಇವರು. ಎಷ್ಟು ಚಂದದ. ರಾಘವೇಂದ್ರ ವಿಜಯದಲ್ಲಿ ಒಂದು ಪ್ರಸಂಗ. ಅವರ ಸೋದರಳೇಂದ್ರ ಬರ್ದಾರ. ಅವ್ರ ಹೆಸರು ನಾರಾಯಣಾಚಾರ ಅಂತೆ. ರಾಯರ ಸೋದರಳೇಂದ್ರು ನಾರಾಯಣಾಚಾರ. ಅವ್ರು ಬರ್ದಾರ ರಾಘವೇಂದ್ರ ವಿಜಯ ಅಂತ. 16 ಸರ್ಗದ ಕಾವ್ಯ ಇತ್ರಿ. ಹೆಂಗ ಸುಮಧ್ವ ವಿಜಯ ಇತ್ತು ಹಂಗ 16 ಸರ್ಗದ ಕಾವ್ಯ ಇತ್ತು. ರಾಯರಿಗೆ ತೋರಿಸಿದಾಗ ರಾಯರು ಏನು 16 ಸರ್ಗ ಬರೆದು ಬಿಟ್ಟಲ್ಲೋ ಅಂದ್ರು. ಗಾಬರಿ ಆತವ್ರಿ. ಕಡಿಮೆ ಆತೋ ಹೆಚ್ಚಾತೋ ತಿಳಿವಲ್ತಲ್ಲ ಅಂತ. ಅಲ್ಲಪ್ಪ ಆ ಮೇಲಿನ 6 ಸರ್ಗ ತೆಗಿ ಅಂದ್ರು. ತೆಗಿ ಅಂದ್ರೆ ತೆಗಿ, ಬರೆದ ತೆಗಿ ಅಂದ್ರು. ತೆಗೆದ್ರು. ತೆಗೆದು ಏನ್ ಮಾಡ್ಲಿ, ತಗೊಂಡು ತುಂಗಾದಾಗ ಹಾಕಿಬಿಡು ಅಂತ ಹೇಳ್ಬಿಟ್ಟು ತಗೊಂಡು ಹೋಗಿ ತುಂಗಭದ್ರದಾಗ ಹಾಕಿಬಿಟ್ರಿ ರಾಯರು. ತುಂಗಭದ್ರ ಹರ್ಕೊಂಡು ಹೋಗ್ಬಿಡ್ತು. ಬರೆದದ್ದೆಲ್ಲ ಇನ್ನೊಂದು ಕಾಪಿ ಮಾಡಿಲ್ಲ ಬಿಟ್ಟಿಲ್ಲ, ಹೋಗ್ಬಿಡ್ತಿರು ತುಂಗಭದ್ರದಾಗ. ಬಂದು ಅಳಿಯಂದ್ರೆ ಮತ್ತೆ ಗುರುಗಳು ಹೇಳಿದ್ಮೇಲೆ ಕೇಳ್ಬೇಕು ನೋಡ್ರಿ, ಮತ್ತೆ ಎದಕ್ಕೆ ಹಿಂಗೆ ಮಾಡಿಸಿದ್ರಿ ಅಂತ ಒಂದ ಮಾತು ಹೇಳು. ನಮ್ಮ ಗುರುಗಳಾದ ಶ್ರೀಮದಾಚಾರ್ಯರ ಮಹಿಮಾ ಹೇಳೋ ಸುಮಧ್ವ ವಿಜಯನು 16 ಸರ್ಗ, ನನ್ನ ಗ್ರಂಥನು 16 ಸರ್ಗ ಆಗ್ಬಿಟ್ರೆ ಗುರುಗಳ ಸಮ ಆಗ್ಬಿಡ್ತದಪ್ಪ, ಬೇಡ ಅಂತ 6 ಸರ್ಗ ತೆಗಿಸಿ ಹಾಕೀನಿ ಅಂತ ಹೇಳಿದ್ರಂತ ಮಂತ್ರಾಲಯ ಸ್ವಾಮಿಗಳು.
ಅಕ್ಷರಶಃ ಆ 6 ಸರ್ಗದಲ್ಲಿ ರಾಯರ ಮಹಿಮಾ ಇದ್ದೂರಿ. ಈಗ ನಮ್ಗೆ ಸಿಕ್ಕಿದ ರಾಘವೇಂದ್ರ ವಿಜಯದೊಳಗ ಬರೇ ಆಶ್ರಮ ಆಗಿ ರಾಯರು ಸಂಚಾರ ಮಾಡ್ಕೊಂಡಿದ್ದು ಇಷ್ಟ ಬಂದ್ಬಿಟ್ಟದ್ರಿ. ಮುಂದಿನ ಸಿಕ್ಕೇ ಇಲ್ಲ ನಮಗೆ. ಮುಂದಿನ ಮತ್ತೆ ಅವ್ರ ಬಾಯಿಂದ ಕೇಳಿ ಮಾಡಿ ದಾಸರ ಹಾಡುಗಳು ಕೇಳಿ ಬರೆದಿಲ್ಲ. ಅದ ಅಷ್ಟು ಮಹತ್ವದ ಗ್ರಂಥ ಅದ ರಾಘವೇಂದ್ರ ವಿಜಯ. ಏನಾತು, ಅವ್ರ ಅಪ್ಪ ಅವ್ರ ತಂದಿಯವರು ಪೂರ್ವಾಶ್ರಮದ ತಂದಿ ಮಗಗ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಕರ್ತ್ರಿ. ಬಾಪ್ಪ ಅಂದ್ರು. ವೆಂಕಟನಾಥಾಚಾರ್ಯ, ವೀಣಾ ವೆಂಕಟನಾಥಾಚಾರ್ಯರು ವೈಣಿಕರು ಬರ್ರಿ ಬರ್ರಿ ಅಂತ ಕರೆದ್ರು, ಕೂಡ್ಸಿದ್ರು. ಏನ್ ಶುರು ಮಾಡ್ಬೇಕು ಅಕ್ಷರಾಭ್ಯಾಸ? ಮೊದಲು ನಮ್ಮಲ್ಲೆಲ್ಲ ಏನ್ ಮಾಡಿಸ್ಬೇಕು? ಓಂಕಾರ ಹಾಕಿದ್ರಂತ. ರಾಘವೇಂದ್ರ ವಿಜಯದಲ್ಲಿ ಆ ಶ್ಲೋಕ ಬರೀತಾರೆ. ವಿಲಿಖ್ಯ ಭೂಮೌ ಪ್ರಥಮಂ ಕುಮಾರಂ, ವಿಲಿಖ್ಯ ಭೂಮೌ ಪ್ರಥಮಂ ಕುಮಾರಂ. ಅದು ನೆಲದ ಮೊದಲು ಉಸುಕಿನಾಗ ಅಕ್ಷರ ಬರೆಸ್ತಿದ್ರು. ಅದು ಶ್ರೀಮದಾಚಾರ್ಯ ತಂದೆ ಮಧ್ಯಗೆ ಭಟ್ರು, ನಡುಮನೆ ನಾರಾಯಣ ಭಟ್ರು ಕೂಸಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ರಂತ್ರಿ. ಹಿಂದಿನ ದಿವಸ ಬರ್ಸಿದ್ರಂತ, ಮರುದಿವ್ಸ ಮತ್ತೆ ಬರ್ಸ್ಲಿಕ್ಕೆ ಹೊಂಟ್ರಂತ. ಯಾಕಂದ್ರೆ ನಮ್ಮ ಹಂಗೆ ಮಾಡ್ತಿರ್ತಾವಲ್ರಿ, ಒಂದ್ ವರ್ಷ ಬರೀ ಬರೀದಾಗ ಕಲ್ದಿರ್ತಾವ. ಮರುದಿವ್ಸ ಬರೆದ್ರ ಆಚಾರ್ಯ ಕೇಳ್ರಂತ, ಅಪ್ಪ ಲಿಪಿ ಕುಲಂ ನನುತಾತ ಗತೆ ದಿನೇ ಲಿಖಿತಮೇವ ಪುನರ್ಲಿಖಿತಂ ಕುತಃ. ನಿನ್ನೆ ಬರೆದದ್ದ ಮತ್ತ್ಯಾಕೆ ಬರ್ಲಿಕ್ಕತ್ತೀವಿ ಇವತ್ತು ಅಂದ್ರು. ಅಪ್ಪು ಗಾಬರಿ ಆಯ್ತು. ನೆನಪದನ ಈ ಹುಡುಗ ನಿನ್ನೆ ಯಾಕಂದ್ರೆ ಕೆಲವು ಹುಡುಗರಿಗೆ ಗೊತ್ತಾ ಇರಂಗಿಲ್ರಿ. ಅವು ಎಷ್ಟಾಗಿರ್ತಾವಂದ್ರೆ SSLC ಮುಗಿದ ಮ್ಯಾಲೂ ರಾಜ್ಯ. ಒಂದ್ ಕಡೆ ಕನ್ನಡ ಮಾಸ್ತರ್ ಇದ್ರಿ ಶಾಲ್ಯಾಗ, ಬೋರ್ಡ್ ಮೇಲೆ ಹುಡುಗರಿಗೆ ರಾಜ್ಯಶಾಸ್ತ್ರ ಕಲಿಸ್ಲಿಕ್ಕತ್ತೀರಿ. ಬರ್ದ್ರಿ ಅವ ರಾ ಬರದು ಜ ಬರದು ಬಾಜುಕ್ 9 ಒತ್ತು ಕೊಟ್ಟಿದ್ರಿ. ಅವ ಗೊತ್ತಾತಿಲ್ಲ ಏನಂತ ಹೇಳಿ. ರಾ ಬರದು ಜ ಬರದು ಒತ್ತು ಕೊಟ್ಟು ಬಾಜುಕ್ 9 ಕೊಟ್ಟಿದ್ದವ. ಅಂದ್ರೆ ರಾರ್ಜ ಅಂತ ಶಾಸ್ತ್ರ ಅಂತ ಬರ್ದಿದ್ದವ. ಆ ಹುಡುಗ ಕೂತ ಹೇಳಿದ್ದ, ಸರ ಒಂದ್ ಹೆಚ್ಚಿಗೆ ಆಗ್ಯದ ಅಳಸ್ರಿ ಅಂದ. ತೆಳಗಿನ ಅಳಿಸ್ಬಿಟ್ಟವ. ಸರಳ ಹೆಚ್ಚಿಗೆ ಆಗ್ಯದ ಅಳಸ್ರಿ ಅಂತ ತೆಳಗಿನ ಅಳಿಸ್ಬಿಟ್ರಿ ಅವ. ಯಾಕಂದ್ರೆ ಅವ್ಗೆ ಏನ್ ಯಾವ್ದು ಹೆಚ್ಚಿಗೆ ಆಯ್ತು ಗೊತ್ತಿಲ್ರಿ ಅವಂಗ. ಅಂಥವ್ರ ಟೀಚರ್ ಬಂದಿರ್ತಾರ್ರಿ. ಗೊತ್ತಾತಿಲ್ಲ ಎಂಥವ್ರು ಟೀಚರ್ ಬಂದಿರ್ತಾವ ಅಂತ ತಿಳ್ಕೊಂಡು ಹೇಳಿ. ಮತ್ತ ಆಮೇಲೆ ಹುಡುಗ ಬಂದು ಹೇಳ್ಬೇಕಾತ್ರಿ, ಸರ್ ಅದಲ್ರಿ ಅದು ಬರೀರಿ ಅಂದ. ಅದನ್ನ ಬರದ ಮತ್ತ ಯಾವ್ದು ಅಳಿಸ್ಬೇಕು? ಆ ಬಾಜುಕ್ 9 ಕೊಟ್ಟದ ಅಳಿಸ್ರಿ ಅಂತ ಹೇಳ್ಬೇಕಾತಂತ. ಹಿಂಗಾಗಿ ಅವು ಮಾಸ್ತರ್ ಆದ್ರೂ ಹೆಂಗ್ ಬರೀಬೇಕಂತ ಗೊತ್ತಾಗಿರಂಗಿಲ್ಲ. ಅಂಥದ್ದು ಮರುದಿವ್ಸಕ್ಕೆ ನೆನಪುಳಿತು ಅಂತ ಕೇರಂತ. ಅಷ್ಟು ಮೇಧಾಶಕ್ತಿ ಆಚಾರ್ಯದು ಬಿಡ್ರಿ, ರಾಯರದು. ಬರ್ದ್ರ ಮೊದಲೇ ದಿವಸ ವಾಯುದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರನಾದವರು. ಬರೆದ್ರು, ವಿಲಿಖ್ಯ ಭೂಮಂ ಪ್ರಥಮಂ ಕುಮಾರಂ ರೇಖಾಂ ಇಮಾಂ ಓಮಿತಿ ಸಂಪಠೇತಿ. ಏನಂದ್ರು, ಹಿಂಗ್ ಬರೆದು ವೆಂಕಟನಾಥ ಇದನ್ನು ಓಂ ಅಂತ ಓದಪ್ಪ ಅಂತ ಕೇಳಿದ್ರು. ಅಪ್ಪ ಮಗನಿಗೆ ಓಂ ನಾಮ ಅಂತ ಕರಿತಿದ್ರಿ. ಮೊದಲಿಗೆಲ್ಲ ಓಂ ನಾಮ ಬರೆಯೋದು ಅಂದ್ರೆ ಮೊದಲು ಓಂಕಾರದಿಂದ ಶ್ರೀನಾಮ ಓಂ ನಾಮ ಅಂತ ಕರೆಯೋದು. ಹೀಗೆ ರೇಖೆಯನ್ನ ಬರೆದು ಓಂ ಅಂತ ಹೇಳು ಅಂತ ಹೇಳಿದಾಗ ಹೇಳಿದ್ರಿ. ಪಿತ್ರಾ ನಿಯುಕ್ತ ಪುನರಬ್ರವೀತಂ. ಓಂ ಅಂತ ಉಚ್ಚಾರಣೆ ಮಾಡಿ ಕೇಳಿದ್ರಂತ ರಾಯರು. ಏನ್ ಕೇಳಿದ್ರು? ಅಲ್ಪೇ ಕಥಂ ವಾ ಗುಣಪೂರ್ಣ ಸಂಜ್ಞಾ. ಅಪ್ಪ ಇದಕ್ಕೆ ಅರ್ಥ ಏನಪ್ಪಾ ಅಂತ ಕೇಳಿದ್ರಂತ. ಹುಡುಗ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕತ್ತಾರ, ನೆನಪಿಟ್ಟುಕೊಳ್ರಿ. ಮತ್ತೆ ಏನೋ 16 ವರ್ಷದ ಪಾಠ ಹೇಳಿದ ಮೇಲಲ್ಲ, ಅಕ್ಷರಾಭ್ಯಾಸ ಮಾಡಿಸಿದ ದಿವಸ ಕೇಳಿದ್ರಂತ, ಅಪ್ಪ ಈ ಓಂ ಅಂತ ಬರೆಸಿದೆಯಲ್ಲ, ಈ ರೇಖೆಯನ್ನು ಹೇಳಿದೆಯಲ್ಲ, ಓಂ ಅಂತ ನಾನು ಹೇಳಿದ್ದೀನಲ್ಲ, ಅರ್ಥ ಏನು ಅಂತ ಕೇಳಿದ್ರಂತ. ಏನ್ ಹೇಳ್ಬೇಕ್ರಿ ಅಪ್ಪ? ಅನಂತ ಗುಣಪೂರ್ಣ ಅಂತ ಅರ್ಥ ಅಂತ ಹೇಳಿದ್ರಂತ ಓಂಕಾರಕ್ಕೆ. ಬಿಟ್ರೇನ್ರಿ ರಾಯರು? ತಕ್ಷಣ ಕೇಳಿದ್ರಂತ, ಅನಂತ ಗುಣಪೂರ್ಣ ಅಂತ ಅನ್ಲಿಕತ್ತೀಯಪ್ಪ, ಇರೋದು ಒಂದ್ ಅಕ್ಷರ ಅನಂತ ಗುಣಪೂರ್ಣತ್ವ ಹೆಂಗ್ ಹೇಳ್ತದ ತಿಳಿಸು ಅಂತ ಹೇಳಿದ್ರಂತ. ಎಂಥ ಮೇಧಾಶಕ್ತಿ, ಎಂಥ ಪ್ರತಿಭಾ! ಬಾಲ್ಯದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ ದಿವಸ ಕೇಳ್ತಾರೆ, ಓಂಕಾರಕ್ಕೆ ಅನಂತ ಗುಣಪೂರ್ಣತ್ವ ಅಂತ ಅರ್ಥ ಹೇಳಿದೆಯಲ್ಲ ತಂದೆ, ಅಟ್ಲೀಸ್ಟ್ ಅನಂತ ಅಂತೀಯಲ್ಲ, ಅನಂತ ಅಂದ್ರೆ ಬಹಳ ಅಂತ ಅರ್ಥ. ಬಹಳ ಅನ್ನುವ ಅರ್ಥ ಹೇಳ್ಬೇಕಾದ್ರೆ ಒಂದು 16 ಅಕ್ಷರಗಳ ರೈತ ಬೇಡ ಅದ್ರೊಳಗೆ ಅಷ್ಟು ಅರ್ಥ ಹೇಳಲಿಕ್ಕೆ. ಒಂದ ಅಕ್ಷರ ಓಂ ಅಂತಿ, ಅದಕ್ಕೆ ಅನಂತ ಗುಣಪೂರ್ಣ ಅಂತಿ, ಹೆಂಗ್ ಹೇಳು ಅಂತ ಕೇಳಿದ್ರಂತೆ. ಎಷ್ಟು ಮೇಧಾ ಇರಬೇಕು! ಅವತ್ತು ಕೇಳಿದ್ದನ್ನ ಇವತ್ತು ತಾವೇ ಬರೆದು ತೋರಿಸ್ತಾರೆ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ರೋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ನಾರಾಯಣ ಮಂತ್ರಾರ್ಥ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ. ಅವರೇ ಹೇಳಿ ತೋರಿಸ್ತಾರೆ. ಪರಿಮಳ ಅಂತ ಒಂದು ಗ್ರಂಥದಲ್ಲಿ ಆಯ್ತು. ಪರಿಮಳ ಅಂತದ ಇರ್ಲಿ, ಅದು ಪರಿಮಳದ ಬಗ್ಗೆ ಹೇಳಿದ್ರೆ ಸ್ವಲ್ಪ ಟೈಮ್ ಹೋಗ್ತದೆ, ಮತ್ತೆ ಇರ್ಲಿ. ಆ ಪರಿಮಳದೊಳಗ ರಾಯರು ಓಂಕಾರದ ಅರ್ಥ ಬರೀತಾರೆ. ಯಾವ ಓಂಕಾರದ ಅರ್ಥವನ್ನು ಅವರ ಅಪ್ಪಕ್ಕೆ ಕೇಳಿದ್ರು ಅದ ಓಂಕಾರದ ಅರ್ಥವನ್ನು ಬರೀತಾರೆ. ಏನ್ ಬರ್ದಾರ ಗೊತ್ತಾ? ಅದರೊಳಗ ಒಂದು ಗ್ರಂಥ ಉಲ್ಲೇಖ ಮಾಡ್ತಾರೆ, ಭೀಮಸೇನ ಧಾತು ಪಾಠ ಅಂತ ಒಂದು ಗ್ರಂಥ ಉಲ್ಲೇಖ ಮಾಡ್ತಾರೆ. ಭೀಮಸೇನ ದೇವರಲ್ಲ, ಮತ್ತ
ಭೀಮಸೇನ ಅಂತ ಒಬ್ಬರು ಇದ್ರು, ಅವರು ಧಾತುಗಳನ್ನು ಸಂಗ್ರಹ ಮಾಡ್ಯಾರ. ಸಂಸ್ಕೃತದಲ್ಲಿ ಪಾಣಿನಿ ಇದ್ದಾರೆ, ಆಮೇಲೆ ಬೇರೆ ಬೇರೆಯವರೆಲ್ಲ ಧಾತುಗಳನ್ನು ಸಂಗ್ರಹ ಮಾಡ್ಯಾರ. ಮಾಧವೀಯ ಧಾತು ವೃತ್ತಿ ಅಂತದ, ಹಂಗ ಭೀಮಸೇನ ಧಾತು ಪಾಠ ಅಂತದ. ಭೀಮಸೇನ ಧಾತು ಪಾಠದಲ್ಲಿ ಓಂಕಾರ ಎಷ್ಟು ಅರ್ಥಗಳುಳ್ಳದ್ದು ಅಂತ ತಿಳಿಸಿದ್ದನ್ನ ರಾಯರು ಸಂಗ್ರಹ ಮಾಡಿ ಪರಿಮಳದಲ್ಲಿ ಎಲ್ಲ ವ್ಯಾಖ್ಯಾನವನ್ನು ಮಾಡ್ತಾ ಹೋಗ್ತಾರೆ. ಆದ್ದರಿಂದ ಅವತಿ ಇತಿ ಓಂ ಏನ್ ಕರೀತಾರೆ ಅದಕ್ಕೆ? ಅವತಿ ಇತಿ ಓಂ ಅಂತ ಒಂದು ಅರ್ಥ ಮೊದಲನೇದ್ದು. ಅದಕ್ಕೆ ಪ್ರಣವ ಅಂತ ಕರೀತಾರೆ. ಓಂಕಾರಕ್ಕೆ ಇನ್ನೊಂದು ಹೆಸರೇನು? ಪ್ರಣವ. ಪ್ರಣವೋಪಾಸಕಾನಾಮ್ ಅಂತದ. ಪ್ರಣವ ಏನು? ಪ್ರಣವ ಅಂದ್ರೆ ಅಂದ್ರೆ ಚೆನ್ನಾಗಿ, ನವ ಅಂದ್ರೆ ನುಸ್ತುತು, ಸ್ತೋತ್ರ ಮಾಡುವುದು. ಭಗವಂತನನ್ನ ಓಂಕಾರ ಎಷ್ಟು ಚೆನ್ನಾಗಿ ಸ್ತೋತ್ರ ಮಾಡ್ತದಲ್ಲ, ಅಷ್ಟು ಉಳಿದ ಅಕ್ಷರಗಳು ಸ್ತೋತ್ರ ಮಾಡಲಾರವು. ಒಮ್ಮೆ ಶಬ್ದ ಪ್ರಪಂಚ ಸೃಷ್ಟಿಯಾಗಬೇಕಾಗಿತ್ತು. ಪ್ರಾರಂಭ ಕಾಲ ಶಬ್ದ ಪ್ರಪಂಚ ಸೃಷ್ಟಿಯಾಗಬೇಕಾಗಿತ್ತು. ಎರಡದ ಪ್ರಪಂಚದಲ್ಲಿ, ಒಂದು ಅರ್ಥ ಪ್ರಪಂಚ, ಒಂದು ಶಬ್ದ ಪ್ರಪಂಚ. ಅರ್ಥ ಪ್ರಪಂಚದಲ್ಲಿ ಪದಾರ್ಥಗಳಲ್ಲಿ ಬ್ರಹ್ಮದೇವರು, ತತ್ವಗಳು ಎಲ್ಲ ಸೃಷ್ಟಿಯಾಯಿತು. ಹಾಗಾದ್ರೆ ಶಬ್ದ ಪ್ರಪಂಚದಲ್ಲಿ ಯಾರನ್ನ ಮೊದಲು ಸೃಷ್ಟಿ ಮಾಡಬೇಕು ಅಂತ ಹೇಳಿದಾಗ ಭಗವಂತ ಬಾಯಿ ತೆರೆದ್ರೆ ಓಂಕಾರಶ್ಚಾತ ಶಬ್ದಶ್ಚ ತಸ್ಮಾತ್ ಪ್ರಾಥಮಿಕೌ ಕ್ರಮಾತ್ ಓಂ ಅಥ ಎರಡು ಅಕ್ಷರಗಳು ಭಗವಂತನ ಮುಖದಿಂದ ಹೊರಬಂತು. ಓಂ ಅನ್ನೋದು ಮೊದಲು, ಅಥ ಅನ್ನೋದು ಆಮೇಲೆ. ಹಾಗಾದ್ರೆ ಮೊದಲು ಭಗವಂತನ ಬಾಯಿಯಿಂದ ಬಂದ ವರ್ಣವೇ ಪ್ರಣವ, ಓಂಕಾರ. ಹಾಗಾಗಿ ಆ ಓಂಕಾರದ ಉಪಾಸನೆಯನ್ನು ಎಷ್ಟು ಸುಂದರವಾಗಿ ಶ್ರೀಮದಾಚಾರ್ಯರು ಮಾಡ್ತಿದ್ರು ಅನ್ನುವ ಅಂಶವನ್ನ ನಮಗೆ ಮಂತ್ರಾಲಯ ಸ್ವಾಮಿಗಳು ತಿಳಿಸಿಕೊಡ್ತಾ ಇದ್ದಾರೆ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ನಾರಾಯಣ ಮಂತ್ರಾರ್ಥ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ. ಸುಮಧ್ವ ವಿಜಯದಲ್ಲಿ ಒಂದು ಪ್ರಸಂಗ ಬರ್ತದೆ. ಏನ್ ಪ್ರಸಂಗ ಬರ್ತದೆ ಅಂದ್ರೆ, ಅದು ಈ ಶಿಷ್ಯರೆಲ್ಲ ಚಿಂತನೆ ಮಾಡ್ಕೋತ ಕೂತಿದ್ರಂತ. ಆಚಾರ್ಯ ಕಡೆ ಪಾಠ ಹೇಳಿದ್ರು. ಆಚಾರ್ಯರು ಎಲ್ಲ ಅಂದ್ರೆ ಬೆಳಗ್ಗೆ ಎದ್ದು ಹಿಂದಿನ ದಿವಸದೆಲ್ಲ ರಿವಿಷನ್ ಮಾಡ್ಬೇಕಾದ್ರೆ ಚಿಂತನೆ ಮಾಡೋದು ಅಂತ ಕರಿತಿದ್ರು ನಮ್ಮಲ್ಲಿ. ವಿದ್ಯಾಪೀಠದಾಗ ಗುರುಕುಲದಾಗಿದ್ದಾಗ ಚಿಂತನ ಮತ್ತ ಹೇಳ್ಬೇಕು, ಅದನ್ನ ರಿಪೀಟ್ ಮಾಡ್ಬೇಕು ಅಂತ ಕೂತಿದ್ರಂತ. ಆಚಾರ್ಯರು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅರುಣೋದಯ ಕಾಲದಲ್ಲಿ ಎಲ್ಲ ಆನ್ಹಿಕಗಳನ್ನು ಮುಗಿಸ್ಕೊಂಡು ನಿರ್ಮಾಲ್ಯ ವಿಸರ್ಜನೆ ಮಾಡಿ ಬಂದ್ರು. ಬಂದ ಕೂಡಲೇ ಶಿಷ್ಯ ಒಬ್ಬ ತಂದು ಆಚಾರ್ಯರಿಗೆ ಆಸನವನ್ನು ಹಾಕಿದ. ಚಿತ್ರಾಸನ ಸ್ವಾಮಿಗಳು ಕೂಡ ಆಸನ ಹಾಕಿದ್ರು. ಶ್ರೀಮದಾಚಾರ್ಯ ಕುತ್ಕೊಂಡ್ರು. ಎಲ್ಲರೂ ಹೋಗ್ಕರದಂತ ಅಲಮಲ ಮನುವಾದೆ ನಾನವಾಚೇನ ಪಶ್ಚಾತ್, ಬರ್ರಿ 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 ಬರ್ರಿ, ಸಾಕು ಬರ್ರಿ ಸಾಕು ಬರ್ರಿ, ಯಾಕ ಆಚಾರ್ಯರು ಪಾಠ ಶುರು ಮಾಡ್ಲಿಕ್ಕಿದ್ದಾರೆ, ನಮ್ಮ ಗುರುಗಳು ಪಾಠ ಹೇಳಿಕ್ಕಿದ್ದಾರೆ, ಬರ್ರಿ ಅಂತ ಹೇಳಿ ಪಾಠ ಹೇಳುವುದಕ್ಕಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇರುವಾಗ ನೀವು ಅಭ್ಯಾಸ ಮಾಡ್ಕೊಳ್ಳೋದು ಕೂತ್ಕೊಳ್ಳೋದು ಏನ್ ಬೇಡ, ಬರ್ರಿ ಅಂತ ಹೇಳಿ ಕರೆದು ಕೂಡಿಸಿದ್ರಂತೆ. ಕೂಡಿಸಿದಾಗ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಶ್ರೀಮದಾಚಾರ್ಯ ಇಷ್ಟೆಲ್ಲ ಜನ ಕೂತಿದ್ದಾರೆ ಶಿಷ್ಯರು, ಆಚಾರ್ಯರು ಪಾಠ ಪ್ರಾರಂಭ ಮಾಡಬೇಕು. ಹೆಂಗ ಪ್ರಾರಂಭ ಮಾಡಿದ್ರು? ಓಂ ಎಂದು ಹೇಳಿ ಪಾಠ ಪ್ರಾರಂಭ ಮಾಡಿದ್ರು ಅಂತ. ಆ ಓಂ ಎಂದು ಹೇಳಿ ಪಾಠ ಮಾಡಿದ್ರು ಅನ್ನೋದಕ್ಕೆ ಒಂದು ಶ್ಲೋಕ ಬರೀತಾರೆ. ಎಷ್ಟು ಚಂದಾದ ಶ್ಲೋಕ! ತ್ರಿಭುವನ ನವತೇಜೋ ತ್ರಿಭುವನ ವರತೇಜೋ ವ್ಯಕ್ತ ವೇದಾರ್ಥ ಶುಕ್ಲ. 14ನೇ ಸರ್ಗದಲ್ಲಿ ಆಚಾರ್ಯರ ದಿನಚರಿ ಹೇಳ್ಯಾರ. ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ ನಮ್ಮ ಆಚಾರ ದಿನಚರಿ ಏನಿತ್ತು ಅಂತ. ತ್ರಿಭುವನ ವರತೇಜೋ ವ್ಯಕ್ತ ವೇದಾರ್ಥ ಶುಕ್ಲ ತ್ರಿತಯ ರಸತಯಾಗೆ ವರ್ಣಿತಾ ವರ್ಣವರ್ಯಾಹ ಪೃಥುಮತಿರಥ ತೇಷಾಮೇಕಮಾಪಾದ್ಯ ಸಮ್ಯಕ್ ಪ್ರವಚನ ಪರಿಶುದ್ಧೈ ಸ್ಮ ಪ್ರಣೌತಿ ಪ್ರವೀಣಃ. ಪ್ರಣೌತಿ ಓಂಕಾರವನ್ನ ಹೇಳಿ ಪಾಠವನ್ನ ಹೇಳಿದ್ರು ಶ್ರೀಮದಾಚಾರ್ಯರು ಅಂತ. ಯಾಕೆ ಹಾಗೆ ಹೇಳಬೇಕು ಅಂದ್ರೆ, ಒಂದು ಧರ್ಮಶಾಸ್ತ್ರದ ಮಾತು. ಯಾವುದೇ ಕರ್ಮಗಳನ್ನ ಮಾಡುವಾಗ ನೀವು ಪ್ರಾರಂಭದಲ್ಲಿ ಓಂಕಾರವನ್ನ ಹೇಳದೆ ಹೋದ್ರೆ ಅನೋಂಕೃತಂ ಆಸುರಂ ಕರ್ಮ. ಅನೋಂಕೃತಂ ಆಸುರಂ ಕರ್ಮ. ಓಂಕಾರವನ್ನ ಹೇಳದೆ ನೀವು ಕರ್ಮವನ್ನ ಮಾಡಿದರೆ ಅದು ಅಸುರರಿಗೆ ಸಂಬಂಧಪಟ್ಟ ಕರ್ಮವಾಗ್ತದೆ. ಆದ್ರಿಂದ ಶ್ರೀ ಗುರುಭ್ಯೋ ನಮಃ ಹರಿ ಓಂ 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 ಅಂತ ಹೇಳಿ ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಬೇಕು. ವಿಶೇಷವಾಗಿ ಜ್ಞಾನ ಕಾರ್ಯಗಳನ್ನು ಮಾಡುವಾಗಲಂತೂ ಓಂಕಾರವನ್ನ ಹೇಳಲೇಬೇಕಾದ್ರಿಂದ ರಾಯರು ಪ್ರಾರಂಭದಲ್ಲಿಯೇ ಓಂ ಅಂತ ಹೇಳಿದ್ರು. ಏನು ಓಂ ಅಂತ ಹೇಳಿದ್ರು? ಓಂ ಹೇಳುವಾಗ ಹೇಗೆ ಹೇಳಿದ್ರು ಅಂದ್ರೆ, ಶ್ರೀಮದಾಚಾರ್ಯರು ಹೇಗೆ ಓಂಕಾರದಿಂದ ಭಗವದ್ ಉಪಾಸನೆಯನ್ನು ಮಾಡ್ತಾರೋ ಹಾಗೆ ಅಂತ ತಿಳ್ಕೊಳ್ರಿ. ಇವತ್ತಿಂದು ಟೈಮ್ ಮುಗಿಲಿಕ್ಕೆ ಬಂದದ್ರಿ. ನಾವು ಟೈಮ್ ಪ್ರಕಾರ ಹೋಗ್ಬೇಕು, ಎಷ್ಟೇ ಇರಲಿ ಕಾಲ ನಿಯಾಮಕನ ಪ್ರಕಾರ ಹೋಗೋದು. ಇನ್ನ
ಇನ್ನು 5 ನಿಮಿಷ ಒಳಗೆ ಮುಗಿಸ್ಬೇಕು ಪ್ರವಚನ, ಅಂದ್ರೆ ಮತ್ತೆ ನಾಳೆಗೆ ನೀವೆಲ್ಲ ಬರ್ತೀರಿ. ಇಲ್ಲದೆ ಇದ್ರೆ ಮೊದಲೇ ಪ್ರಾತಃ ಸಂಕಲ್ಪಗತ್ಯ ಅದ ತಿಳಿವಲ್ತಾಗೆ ಅದ. ಆಚಾರ 3 ತಾಸು ಹೇಳಿದ್ರಿಪ್ಪ, ಏನ್ ತಿಳಿಬೇಕು ಎಲ್ಲರ ಇನ್ನು ಅಂತ ಆಗಬಾರ್ದಲ್ಲ. ಅದಕ್ಕೆ ನಾಳೆ ಉತ್ಸಾಹದಿಂದ ಬರಬೇಕು ಅಂತಾದ್ರೆ ಸಾಲಿಗೆ ಮತ್ತೆ ಮರದಿವ್ಸ ಹುಡುಗರು ಬರ್ಬೇಕು ಅಂದ್ರೆ 5ಕ್ಕೆ ಬರೋಬ್ಬರಿ ಬೆಲ್ ಹೊಡಿಬೇಕ್ರಿ. 5ಕ್ಕೆ ಗಂಟೆ ಟನ್ ಅಂದ್ರೆ ಮರದಿವ್ಸ ಹುಡುಗರು ಸಾಲಿಗೆ ಬರ್ತಾವ್ರಿ. ನೀವು 7 ತನಕ ಸಾಲಿ ಹೇಳ್ರಿ, ಮರದಿವ್ಸ ಹುಡುಗರು ಬರೋದಿಲ್ಲ. ಅದಕ್ಕೆ ಹುಡುಗರದು ಯೋಗಕ್ಷೇಮ ನೋಡ್ಕೊಂಡು ಲಘುನೆ ಪ್ರವಚನ ಆಚಾರ ಮುಗಿಸೋದು ಒಂದು ಕ್ಷೇಮ ಅಂತ ಅನಿಸ್ಲಿಕ್ಕತ್ತದ. ಏನಾಯ್ತು ಈಗ ಓಂ ಅನ್ನು ಇದರ ವಿವರಣೆ ಈ ಅಕ್ಷರ ಓದಿ ಹೇಳೋದನ್ನು ನಾಳೆ ಹೇಳ್ತೀನಿ. ಒಂದು ಸ್ವಲ್ಪ ನಿಮಗೆ ಸಂಕ್ಷೇಪದಲ್ಲಿ ಒಂದು ವಿಚಾರ ಹೇಳಿರ್ತೀನಿ. ಏನು ಅಂದ್ರೆ ಓಂಕಾರದಿಂದ ಇಲ್ಲಿ ಏನೇನು ಶಬ್ದ ಬಂದಾವ ನೆನಪಿಟ್ಟುಕೊಳ್ರಿ. ಅಶೇಷ ಶಬ್ದಾರ್ಥ ಮೊದಲನೇದ್ದು. ವಾಕ್ಯದ ಪುಸ್ತಕ ಯಾರ ಕೈಯಲ್ಲಿದೆ, ವಾಕ್ಯ ಯಾರು ಬೆರಳಿಟ್ಟಿದ್ದೀರಿ ಅವ್ರಿಗೆ ಹೇಳ್ತಿದ್ದೀನಿ. ಅಶೇಷ ಶಬ್ದಾರ್ಥ ಒಂದು, ಎಲ್ಲಾ ಶಬ್ದಗಳ ಅರ್ಥ. ಎರಡನೆಯದ್ದು ಋಗ್ವೇದಾದಿ ಎಲ್ಲ ವೇದಗಳ ಅರ್ಥ. ಮೂರನೆಯದ್ದು ವಿಷ್ಣು ಮಂತ್ರದ ಅರ್ಥ. ನಾಲ್ಕನೆಯದ್ದು ಪುರುಷ ಸೂಕ್ತದ ಅರ್ಥ. ಐದನೆಯದ್ದು ಗಾಯತ್ರಿ ಅರ್ಥ. ಆರನೆಯದ್ದು ವಾಸುದೇವ ದ್ವಾದಶಾಕ್ಷರ ಮಂತ್ರಾರ್ಥ. ಏಳನೆಯದ್ದು ನಾರಾಯಣ ಅಷ್ಟಾಕ್ಷರ ಅರ್ಥ. ಎಂಟನೆಯದ್ದು ವ್ಯಾಹೃತ್ಯರ್ಥ. ಒಂಬತ್ತನೆಯದ್ದು ಮಾತೃಕಾ ಮಂತ್ರಾರ್ಥ. ಇಷ್ಟೆಲ್ಲದರ ಅರ್ಥ ಯಾವುದ್ರದ್ದು ಅಂದ್ರೆ ಪ್ರಣವದ್ದು. ಓಂಕಾರದ ಅರ್ಥ ಅಂತಿದೆಲ್ಲ. ಯಾವುದು ಓಂಕಾರದ ಅರ್ಥ ಅಂದ್ರೆ ಇವತ್ತೇನು ಲೌಕಿಕವಾಗಿ ವೈದಿಕವಾಗಿ ನಾವು ಮಾತುಗಳನ್ನು ಆಡ್ತೇವೆ, ಶಬ್ದಗಳನ್ನು ಉಚ್ಚಾರಣೆ ಮಾಡ್ತೀವಿ, ಇದೆಲ್ಲವೂ ಕೂಡ ಓಂಕಾರದ ಅರ್ಥವೇ ಆಗಿದೆ. ಬಹಳ ಆಶ್ಚರ್ಯ. ಓಂಕಾರದ ಅರ್ಥವನ್ನು ನಾವು ಮಾತಾಡ್ತೀವಿ ಅಂತ ಗೊತ್ತಿಲ್ಲ. ಅದಕ್ಕೆ ಇದನ್ನು ರಾಯರು ಏನ್ ಮಾಡಿದ್ದಾರೆ ಅಂದ್ರೆ ವ್ಯುತ್ಕ್ರಮದಲ್ಲಿ ಹೇಳಿದ್ದಾರೆ. ಕ್ರಮ ಹೀಗಿದೆ. ಏನ್ ಕ್ರಮ ಹೇಗಿದೆ ಅಂದ್ರೆ ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗ ಯಾವ ಯಾವ ಮಂತ್ರಗಳಿಂದ ಯಾವ ಯಾವ ಅಕ್ಷರಗಳಿಂದ ಏನೇನು ಹುಟ್ಟಿಕೊಂಡಿತು ಅಂತ ಹೇಳ್ಯಾರ. ಆ ಕ್ರಮ ಹೇಳಿರ್ತೀವಿ. ಏನು ಅಂದ್ರೆ ಮೊದಲು ಭಗವಂತನಿಂದ ಹುಟ್ಟಿರುವಂತಹದ್ದು ಪ್ರಣವ ಮಂತ್ರ. ಆಗಲೇ ಹೇಳಿದೆ, ಓಂಕಾರವನ್ನು ಮೊದಲು ಉಚ್ಚಾರ ಮಾಡಿದ ಅಂತ. ಪ್ರಣವ ಹೆಂಗದ, ವಾಕ್ಯದೊಳಗೆ ತೆಳಗ ಲಾಸ್ಟಿಗೆ ಸೇರಿದ ಪ್ರಣವ. ಆಕ್ಚುಲಿ ಇದು ಹೆಂಗ್ ಬರಬೇಕು, ಹಿಂಗ್ ಬರ್ಬೇಕ್ರಿ ಡಯಾಗ್ರಾಮ್. ಓಂಕಾರದಿಂದ ಮುಂದೆ ತೆಳಗೆಲ್ಲ ಬರ್ಕೋತ್ ಬರಬೇಕು. ಓಂಕಾರ ಮೊದಲು ಹುಟ್ಟಿದ್ದು ಭಗವಂತ ಮಂತ್ರಗಳನ್ನು ಸೃಷ್ಟಿ ಮಾಡುವಾಗ, ಅರ್ಥಾತ್ ಮಂತ್ರಗಳನ್ನು ಉಪದೇಶ ಮಾಡುವಾಗ ಹೇಳುವಾಗ ಮೊದಲು ಅಭಿವ್ಯಕ್ತವಾಗಿರುವಂತಹ ಮಂತ್ರ ಅದು ಓಂಕಾರ. ಅದ ಆದ ಮೇಲೆ ಮಾತೃಕಾ ಮಂತ್ರ ಅಂದ್ರೆ ಏನದು, ಅದರ ಬಗ್ಗೆ ವಿವರಣೆ ಸಾಕಷ್ಟು ಮಾಡಬೇಕು. ಮಾತೃಕಾ ಮಂತ್ರ ಅಂದ್ರೆ 50 ಅಕ್ಷರಗಳು. ಅವೇನು ಅಕ್ಷರಗಳಿವೆಯೋ ಇವುಗಳೇ ಮಂತ್ರಗಳು. ಮಾತೃಕಾ ಮಂತ್ರ ಅಂದ್ರೆ ಇವುಗಳೇ ಮಂತ್ರಗಳು. ಅದು ಎದರಿಂದ ಹುಟ್ಟಿದೆ, ಓಂಕಾರದಿಂದ ಹುಟ್ಟಿವೆ ಅಂದ್ರೆ ಎಲ್ಲ ಅಭಿವ್ಯಕ್ತವಾಗಿರೋದೇ. ಯಾವ ಮಂತ್ರಗಳಿಗೂ ಕೂಡ ಪ್ರತ್ಯೇಕ ಹುಟ್ಟಿಲ್ಲ, ಓಂಕಾರದಿಂದ ಅಭಿವ್ಯಕ್ತವಾಗಿವೆ. ಎರಡನೇದ್ದು. ಮೂರನೇದ್ದು ಯಾವುದು ಹುಟ್ಟಿಕೊಂಡಿದೆ ಅಂತ ಕೇಳಿದ್ರೆ ನಾರಾಯಣ ಮಂತ್ರ, ಅಷ್ಟಾಕ್ಷರ ನಾರಾಯಣ ಮಂತ್ರ. ಅದ ಆದ ಮೇಲೆ ವ್ಯಾಹೃತಿ ಮಂತ್ರ. ಪ್ರಣವವಾದ ಕೂಡಲೇ ಮಾತೃಕ ಆದ ಕೂಡಲೇ ನಾರಾಯಣ ಆದ ಕೂಡಲೇ ವ್ಯಾಹೃತಿ ಆದ ಮೇಲೆ ವಾಸುದೇವ ದ್ವಾದಶಾಕ್ಷರ ಮಂತ್ರವಾದ ಕೂಡಲೇ ಗಾಯತ್ರಿ ಮಂತ್ರವಾದ ಕೂಡಲೇ ಪುರುಷ ಸೂಕ್ತ ಆದ ಕೂಡಲೇ ವಿಷ್ಣು ಮಂತ್ರ. ಇಷ್ಟು ಹುಟ್ಟಿವೆ. ಇದು 8 ಮಹಾಮಂತ್ರಗಳು ಅಂತ ಕರೀತಾರೆ. ಅಷ್ಟ ಮಹಾಮಂತ್ರಗಳು ಅಂತ ಕರೆಯೋದು ಇದಕ್ಕೆ. ಈ 8 ಮಹಾಮಂತ್ರಗಳು ಹುಟ್ಟಿದ ಕ್ರಮ ಹೀಗೆ. ಪ್ರಣವ ಹುಟ್ಟಿತು, ಓಂಕಾರ ಹುಟ್ಟಿತು ಅಂದ್ರೆ ಅನ್ನೋದು ನಿಮ್ಗೆ ಅರ್ಥ ಗೊತ್ತಿದೆ. ಓಂಕಾರ ಹುಟ್ಟಿತು. ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಎಂಬ 8 ಅಕ್ಷರಗಳು. ಆ 8 ಅಕ್ಷರಗಳಿಂದ ಏನಾಯಿತು ಅಂದ್ರೆ 50 ಅಕ್ಷರಗಳು ಹುಟ್ಟಿಕೊಂಡವು. ಅದು ಮಾತೃಕಾ ಮಂತ್ರ. ಅದ ಆದ ಮೇಲೆ ನಾರಾಯಣ ಮಂತ್ರ ಹುಟ್ಟಿಕೊಂಡಿತು. ತುಂಬಾ ಸುಂದರವಾಗಿದೆ. ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತದಲ್ಲಿ 8 ಅಕ್ಷರ, ನಾರಾಯಣ ಮಂತ್ರದಲ್ಲಿ 8 ಅಕ್ಷರ. ಆ 8 ಅಕ್ಷರದಿಂದ ಈ 8 ಅಕ್ಷರದ ಮಂತ್ರ ಹುಟ್ಟಿತು. ಅದಾದ ಮೇಲೆ ಆ ಓಂಕಾರದಲ್ಲಿನ ಮೊದಲನೆಯ 4 ಅಕ್ಷರಗಳಿಂದ ವ್ಯಾಹೃತಿ ಹುಟ್ಟುಕೊಂಡಿತು. ವ್ಯಾಹೃತಿ ಅಂದ್ರೆ ಭೂಹು ಭುವಃ ಸ್ವಹ ಅಥವಾ ಸ್ವಹ, ಭೂರ್ಭುವ ಸ್ವಹ, 4 ಅಕ್ಷರಗಳಿಂದ ಕೂಡಿರುವಂತಹ ವ್ಯಾಹೃತಿ ಹುಟ್ಟುಕೊಂಡಿತು. ಅದ ಆದ ಮೇಲೆ ಮುಂದೆ ಹುಟ್ಟಿಕೊಂಡದ್ದು ವಾಸುದೇವ ದ್ವಾದಶಾಕ್ಷರ. ಅಲ್ರಿ, ಇಲ್ಲಿ ಕರೆಕ್ಟ್ ಅರ್ಥ ಆಯ್ತು. ಓಂಕಾರದಲ್ಲಿ 8 ಅಕ್ಷರವ, 8 ಅಕ್ಷರದಿಂದ ನಾರಾಯಣದ 8 ಅಕ್ಷರ ಹುಟ್ಟುಕೊಂಡಿತು. 8 ಅಕ್ಷರದಿಂದ 50 ಅಕ್ಷರಗಳು ಒಂದೊಂದರಿಂದ ಒಂದೊಂದು ಹುಟ್ಟುಕೊಂಡದ. ಹೆಂಗ? ಅಕಾರದಿಂದ ಹುಟ್ಟುಕೊಂಡದ್ದು ಯಾವುದು ಗೊತ್ತೇನು? ಅದಿಂದ ಅಹ, ಅ ಉ ಮ ಅನ್ನುವಲ್ಲಿ ಅಕಾರದಿಂದ ಹುಟ್ಟಿದ್ದು ಅ ಆ ಇ ಉ ರು ಏವೋ ಅಯ್ಯವೋ ಅಹ, ಅಲ್ಲಿವರೆಗೆ ಹುಟ್ಟಿದ್ದು ಅಕಾರದಿಂದ.
ಉಕಾರದಿಂದ ಹುಟ್ಟಿದ್ದೇನು ಗೊತ್ತೇನು? ಕ ಕ ಗ ಘ ಜ್ಞ ಇದು ಉಕಾರದಿಂದ ಹುಟ್ಟ್ಯಾವ. ಅ ಉ ಮ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತಗಳಲ್ಲಿ ಈಗ ಅಕ್ಷರಗಳು ಹುಟ್ಟ್ಯಾವ. ಇದರ್ಥ ಆತು. ಅಲ್ಲಿ 8 ಅಕ್ಷರದಿಂದ ಹುಟ್ಟಿತು, ಸರಿಯಾತು. 4 ಅಕ್ಷರಗಳವ, ಆ 4 ಅಕ್ಷರಗಳಿಂದ 4 ಅಕ್ಷರದ ವ್ಯಾಹೃತಿ ಹುಟ್ಟುಕೊಳ್ತು, ಸರಿಯಾಯಿತು. ಈಗ ದ್ವಾದಶಾಕ್ಷರ ಹೆಂಗೆ ಹುಟ್ಟಬೇಕು? ಯಾಕಂದ್ರೆ ಓಂಕಾರದಲ್ಲಿ 8 ಅಕ್ಷರ. ಓಂಕಾರದಲ್ಲಿರುವಂತಹ 8 ಅಕ್ಷರದಿಂದ 12 ಅಕ್ಷರದ ಹುಟ್ಟೋದು ಹೇಗೆ ಅಂತ ಕೇಳಿದ್ರೆ ಭಗವಂತನ ಉಪಾಯ ಹೀಗಿದೆಯಂತೆ. ವ್ಯಾಹೃತಿಯಲ್ಲಿದ್ದ 4 ಅಕ್ಷರ ನಾರಾಯಣ ಅಷ್ಟಾಕ್ಷರದಲ್ಲಿದ್ದ 8 ಅಕ್ಷರವನ್ನ ಸೇರಿಸಿದ ಮೇಲೆ ವಾಸುದೇವ ದ್ವಾದಶಾಕ್ಷರ ಮಂತ್ರ ಹುಟ್ಕೊಂತಂತೆ. ಹ್ಯಾಕ್ ಸೃಷ್ಟಿ ಮಾಡ್ತಾನೆ ನೋಡ್ರಿ ಭಗವಂತ, ಎಷ್ಟು ಅದ್ಭುತ ಸೃಷ್ಟಿ ಮಾಡ್ತಾನೆ. 12 ಅಕ್ಷರದ ಮಂತ್ರ ಅದು. ಅದು 12 ಅಕ್ಷರವಾಗಬೇಕಾಗಿದ್ರೆ ಅದಕ್ಕೆ ಜನಕನಾದವನು 12 ಅಕ್ಷರದವನು ಇರಬೇಕಲ್ಲ. ಈಗ ಹಂಗಾದ್ರೆ ಜನಕನಾಗಿರುವಂತಹ ವ್ಯಕ್ತಿ ಯಾರು? ಪ್ರಣವ. ಅದು 8 ಅಕ್ಷರ. ಅದು 8 ಅಕ್ಷರದಿಂದ 12 ಹೆಂಗೆ ಹುಟ್ಟಬೇಕು ಅಂದ್ರೆ ಪ್ರಣವದಿಂದ ಹುಟ್ಟಿಸೋದಿಲ್ಲ ನಾವು. ವಾಸುದೇವ ದ್ವಾದಶಾಕ್ಷರ ಮಂತ್ರ ಪ್ರಣವದಿಂದ ಹುಟ್ಟಿದ ನಾರಾಯಣ ಅಷ್ಟಾಕ್ಷರ ಮಂತ್ರ, ವ್ಯಾಹೃತಿ ಮಂತ್ರ ಎರಡನ್ನೂ ಸೇರಿಸಿದಾಗ 4, 8, 12 ಅದರಿಂದ ಹುಟ್ಟಿರುವಂತಹದ್ದು ವಾಸುದೇವ ದ್ವಾದಶಾಕ್ಷರ. ಈ ವಾಸುದೇವ ದ್ವಾದಶಾಕ್ಷರ ಮಂತ್ರದಿಂದ ಹುಟ್ಟಿದ್ದು ಗಾಯತ್ರಿ ಮಂತ್ರ. ಯಾಕೆ? 24 ಅಕ್ಷರ, 12 24. ಒಂದೊಂದು ವಾಸುದೇವ ದ್ವಾದಶಾಕ್ಷರ ಮಂತ್ರದಲ್ಲಿ ಇದ್ದ ದ್ವಾದಶಾಕ್ಷರ ಅಂದ್ರೆ 12 ಅಕ್ಷರ. 12 ಅಕ್ಷರದಲ್ಲಿ ಇದ್ದ ವಾಸುದೇವ ಮಂತ್ರದಲ್ಲಿ 2 ಹುಟ್ಟುಕೊಂಡು ಗಾಯತ್ರಿ 24 ಆಗಿ ಹೋತ್ರಿ. ಎಷ್ಟು ಚಂದ ನೋಡ್ರಿ. 24ರ ಗಾಯತ್ರಿಗೆ ಮೂಲ 12, 12ಕ್ಕೆ ಮೂಲ 4, 8. ಆ 4, 8ಕ್ಕೆ ಮೂಲ 8. ಆ 8ರಿಂದ ಒಂದ್ ಕಡೆಗೆ 50, ಒಂದ್ ಕಡೆಗೆ 4, ಒಂದ್ ಕಡೆಗೆ 8, 4, 8, 12, 12 2 ಆದಾಗ 24 ಗಾಯತ್ರಿ. ಆ ಗಾಯತ್ರಿಯ ಅರ್ಥ ಯಾವುದು ಅಂತ ಕೇಳಿದ್ರೆ ಪುರುಷ ಸೂಕ್ತ ಅರ್ಥ ಅಲ್ರಿ. ಗಾಯತ್ರಿಗೆ 24 ಪುರುಷ ಸೂಕ್ತಕ್ಕೆ ಏನ್ ಸಂಬಂಧ ಅಂದ್ರೆ ಪುರುಷ ಸೂಕ್ತದಲ್ಲಿ 3 ವರ್ಗಗಳು, 3 ಭಾಗ. ಮೊದಲಿನ 5, ಆಮೇಲೆ 5, ಆಮೇಲೆ 6, 16 ಮಂತ್ರಗಳು. ಈ 5, 5, 6 ಮಂತ್ರಗಳೇನಿವೆ ಗಾಯತ್ರಿಯ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಎಂಬ 3 ಪಾದದ ಅರ್ಥ. ತ್ರಿಪದ ಗಾಯತ್ರಿ 3 ಪಾದದ ಗಾಯತ್ರಿ ಅರ್ಥ ಅದು. ಆ ಪುರುಷ ಸೂಕ್ತದ ಅರ್ಥ ಯಾವುದು ಅಂದ್ರೆ ವಿಷ್ಣು ಮಂತ್ರ. ವಿಷ್ಣು ಮಂತ್ರ ಅರ್ಥ ಇಷ್ಟಿದೆ. ಇದನ್ನ ರಾಯರು ಏನ್ ಮಾಡಿಬಿಟ್ರು ಅಂತ ಕೇಳಿದ್ರೆ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾರ್ಥ ಆದ್ಯ ಅಷ್ಟಾಕ್ಷರಾರ್ಥ ನಾರಾಯಣ ಮಂತ್ರಾರ್ಥ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ ಅಂತ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಬೇಕು. ಯಾಕೆಂದ್ರೆ ಇದೆಲ್ಲ ಸಂಕ್ಷೇಪದಲ್ಲಿ ಹೇಳಿದ್ದೀಗ. ಏನು ಎಷ್ಟು ಮಂತ್ರಗಳು ಹುಟ್ಟುಕೊಂಡವು, ಹೇಗೆ ಹುಟ್ಟುಕೊಂಡವು ಅಂತ ಒಂದು ಸುಮ್ಮನೆ ಚಮತ್ಕಾರ ತೋರಿಸಿರ್ತೀವಿ, ಎಷ್ಟು ಮಜಾ ಇರ್ತದೆ ಎಂಬುದಕ್ಕೆ. ವಾಸುದೇವ ದ್ವಾದಶಾಕ್ಷರ ಮಂತ್ರವು ನಾರಾಯಣ ಅಷ್ಟಾಕ್ಷರ ವ್ಯಾಹೃತಿ ಮಂತ್ರಗಳೇನಿವೆಯೋ ಅದು 12, ಇದು 12 ಆಯ್ತು. ಅದರ ಅರ್ಥ ಇದು ಅಂತಾರೆ. ಯಾವುದರ ಅರ್ಥ? ವ್ಯಾಹೃತಿಯ ಅರ್ಥ ಹಾಗೂ ನಾರಾಯಣ ಮಂತ್ರದ ಅರ್ಥ ವಾಸುದೇವ ದ್ವಾದಶಾಕ್ಷರ ಅರ್ಥ ಅಂತ. ಅದ್ರೊಳಗೆ ಹೆಂಗ್ ಮಾಡ್ರಿ ಗೊತ್ತೇನ್ರಿ? 12ರೊಳಗ ಮೊದಲಿನ 8 ನಾರಾಯಣ ಅಕ್ಷರ ಅರ್ಥ ಹೇಳ್ತದೆ, ಕೊನೆಯು 4 ವ್ಯಾಹೃತಿ ಅರ್ಥ ಹೇಳ್ತದೆ ಅಂತ ಬರ್ದಾರ ರಾಯರು. ಈಗೇನ್ ಮಾಡ್ಬೇಕು? ನೀವು ಮನೆಗೆ ಹೋಗಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ 12 ಅಕ್ಷರ ಬರುದು 8 ಎಲ್ಲಿಗೆ ಬಂದು ನಿಲ್ತಲ್ ಗೆರಿ ಹಾಕಿ ಮುಂದೆ 4 ಇಟ್ಕೊಂಡು ಈ 8ರ ಕೆಳಗ ನಾರಾಯಣ ಮಂತ್ರ ಬರುದು, ಆ 4ರ ಕೆಳಗ ಭೂಹು ಭುವಃ ಸ್ವಹ ಭೂರ್ಭುವ ಸ್ವಹ ಅಂತ 4 ಬರ್ಕೊಂಡು ಇದಕ್ಕ ಟ್ಯಾಲಿ ಮಾಡ್ಬೇಕ್ರಿ ಈಗ ಅರ್ಥ. ಇದು ಆಟದರಿ, ದೊಡ್ಡ ಮ್ಯಾಥಮೆಟಿಕ್ಸ್ ಅದ ಇದು. ಇದಷ್ಟು ಸುಲಭ ಇಲ್ರಿ ಇದು. ಸುಮ್ಮನೆ ಹೇಳಿರ್ತೀನಿ. 24 ಗಾಯತ್ರಿ ಮಂತ್ರ ಅದ. ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರಗಳವ ಅಲ್ಲ. ಆ 24 ಅಕ್ಷರಗಳಿಗೆ ಯಾವ ಭಗವದ್ ರೂಪಗಳವ? ಕೇಶವಾದಿ 24 ದೇವರ ರೂಪದೊಳಗೆ ಪ್ರವೇಶ ಮಾಡೋಣಂತ. ಕೇಶವ ನಾರಾಯಣ ಮಾಧವ ಗೋವಿಂದ ಕೃಷ್ಣಾಯ ನಮಃ ಪ್ರಚೋದಯಾತ್. ಅದೇನು 24ವ? ಈ 24 ಅಕ್ಷರದ ಗಾಯತ್ರಿ ಮಂತ್ರ ಎದರಿಂದ ಬಂದದ್ದು? ವಾಸುದೇವದಿಂದ. ಹಾಗಾದ್ರೆ ಇಲ್ಲಿ ಅರ್ಧ ಆ ಕಡೆ ಹೋದವು. ಅರ್ಧ ಆ ಕಡೆ ಹೋದವು ಅಂದ್ರೆ ವಾಸುದೇವ ದ್ವಾದಶಾಕ್ಷರಕ್ಕ ಕೇಶವನಾರಾಯಣ ದಾಮೋದರ 12 ಬಂದವು. ಕೇಶವನಾರಾಯಣ ದಾಮೋದರ 12 ರೂಪಗಳು ವಾಸುದೇವ ದ್ವಾದಶಾಕ್ಷರಕ್ಕಾದ್ರೆ ಅದರ 2 ಪಟ್ಟು 24 ಯಾವ ರೂಪಕ್ಕೆ ಬಂದವು? ಗಾಯತ್ರಿಗೆ ಬಂದವು. ಈಗ ಅರ್ಥ ಆಯ್ತು. ವಾಸುದೇವ ದ್ವಾದಶಾಕ್ಷರ ಮಂತ್ರದ ಅರ್ಥ ಗಾಯತ್ರಿ ಅಂದ್ರೆ ಆ ರೂಪಗಳು ಈ ರೂಪಗಳು ಒಂದೇ. ಒಂದು ರೀತಿಯಿಂದ ಅದರ ಮೇಲೆ ಹೋಗ್ಬೇಕು. ಈಗ ಅದರ ಮೇಲೆ ಯಾವುದು? ನಾರಾಯಣ ಅಷ್ಟಾಕ್ಷರ ಮಂತ್ರ ಮತ್ತು ವ್ಯಾಹೃತಿ ಮಂತ್ರ ಅಂತ. ನಾರಾಯಣ ಅಷ್ಟಾಕ್ಷರ ಮಂತ್ರ ಎಲ್ಲಿ ಏನ್ ಮಾಡ್ಬೇಕು? ಈಗ ನಾವಿದನ್ನ ಇಷ್ಟೇ ಮಾಡೋ ಕೆಲಸ. ಏನ್ ಮಾಡೋದು ಅಂದ್ರೆ
ಕೇಶವ ನಾರಾಯಣ ಮಾಧವ ಅಂತ 8ಕ್ಕೆ ನಿಲ್ಲಿಸ್ಬೇಕು. ಇದನ್ನ 12 ತನಕ ಹೋಗೋಂಗಿಲ್ಲ. ಕೇಶವ ನಾರಾಯಣ ಮಾಧವ 8ಕ್ಕೆ ನಿಲ್ಲಿಸ್ಬೇಕು. ಈ 8 ರೂಪಗಳು ನಾರಾಯಣದ 8 ಅಕ್ಷರದಿಂದ ಪ್ರತಿಪಾದ್ಯವಾಗ್ಯಾವ. ಭೂಹು ಭುವಃ ಸ್ವಹ ಭೂರ್ಭುವ ಸ್ವಹ ಎಂಬ 4 ವ್ಯಾಹೃತಿಗಳು ವಿಶ್ವ ತೈಜಸ ಪ್ರಾಜ್ಞ ತುರಿಯ ಆತ್ಮ ಅಲ್ಲಿ 8. ಹೌದು, ತುರಿಯನವರೆಗೆ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಅಂದ್ರೆ ವಾಸುದೇವ ದ್ವಾದಶಾಕ್ಷರದಲ್ಲಿ ಇದ್ದ ಭಗವದ್ ರೂಪಗಳು ವಿಶ್ವ ತೈಜಸ ಪ್ರಾಜ್ಞೆಯ ತುರಿಯ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ಇವು 8. ಹಾಗಾಗಿ ಇವೆಂಟು. ಅದರ ಮೇಲೆ ಏನ್ ಬಂತು ಈಗ? ಪ್ರಣವ. ಪ್ರಣವದಲ್ಲಿದ್ದ 8 ಅಕ್ಷರದಿಂದ ಯಾವುದು ಬಂದದ್ದು? ನಾರಾಯಣ ಅಷ್ಟಾಕ್ಷರ. ಪ್ರಣವದಲ್ಲಿದ್ದದ್ದು ಯಾವುದು ಅಂತ ಕೇಳಿದ್ರೆ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ. ಆ 8 ರೂಪಗಳನ್ನ ನಾರಾಯಣದ 8 ಅಕ್ಷರಗಳು ತಿಳಿಸ್ತಕ್ಕಂತಹದ್ದಾಗಿದೆ. ಆ ವ್ಯಾಹೃತಿ ಓಂಕಾರದ 4 ರೂಪಗಳನ್ನ ವ್ಯಾಹೃತಿ ತಿಳಿಸ್ತಕ್ಕಂತಹದ್ದಾಗಿದೆ. ಇದನ್ನೆಲ್ಲ ಸೇರಿಸಿ ಬರೀತಾರ ರಾಯರು. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ನಾರಾಯಣ ಮಂತ್ರಾರ್ಥ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತೆ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು.